ದಯವಿಟ್ಟು ಅಮ್ಮದಿ ಅವಕಾಶ ಹಲೋ ಬ್ರದರ್ ಉಗಾರಿ ಇಲ್ಲ தலைவர்களுக்கெಲ್ಲ நமது ஆண்டில் இந்நிகழ்ச்சி நடந்து கொண்டிருப்பது நமது முன்னாள் பிரதமர் திரு ராஜீவ்காந்தி அவர்களின் உரையை தற்போதைக்காக நாம ஆனரபிள் டாக்டர் எம்எல்ஏ மேடம் மற்றும் நூரி காலேஜ் டெஸ்ட் ஷாயித் அவர்களுக்கும் நன்றி தெரிவித்துக் கொள்கின்றோம். இந்த நிகழ்ச்சி ஆண்டில் மர்ச்சன்ட் அசோசியேஷன் சார்பாக நமது எம்எல்ஏ மேடம் கிட்ட மெமோரண்டம் கொடுத்துருக்கிறோம். தயவு செய்து நம்ம எம்எல்ஏ மேடம் கேஜிஎஃப் சுத்தி வட்டாரம் நிறைய விஷயங்கள் பண்ணியிருக்காங்க. நிறைய ஃபேக்டரி ஓபன் ஆயிருக்குது. நிறைய விஷயங்கள் பண்ணியிருக்காங்க. எங்களுக்கு 25 வருஷம் ஆச்சு. ரொம்ப கஷ்டப்பட்டுக்கிறோம். மனசு ரொம்ப நோவாக்குது. எங்களுக்கு நிறைய விஷயம் சேர்ந்து கொடுக்கணும் கேட்டுக்கிறோம். அது இல்லாம இந்த மெமோரண்ட்ல நிறைய ரிக்வெஸ்ட் நாங்கள் வச்சிருக்கிறோம். தயவு செய்து எங்களுக்கு ட்ரைனேஜ் இல்லை, தண்ணி வசதி இல்லை, பஸ் வசதி இல்லை, டாய்லெட் வசதி இல்லை. டாய்லெட் வந்து 1 வருஷம் ஆச்சு மூடி. இந்த ஆண்டில் முனிசிபாலிட்டி பஸ்ஸில் உள்ள இருக்குது. 1 வருஷம் ஆச்சு மூடி. அதுக்காக 3 கமிஷனர் கிட்ட ஒரு 50 லெட்டர் கொடுத்துருப்போம். லெட்டர் கொடுத்துருப்போம். நம்ம எம்எல்ஏ மேடம் ஆபீஸுக்கு போய் நம்ம சோமண்ணா கிட்ட ஒரு 10 லெட்டர் நம்ம கொடுத்துருக்கோம். அதே சமயத்தில் மார்க்கெட் உள்ள ஒரு லெட்டின் கட்டினாலும் அது ஓப்பனே பண்ணல. ஆகையால நாங்கள் எம்எல்ஏ கையெழுத்து கேட்டுக்கிறோம். எங்களுக்கு ஆனேஷ்மெண்ட் மெர்ச்சன்ட்ஸ் ஆனேஷ்மெண்ட் ஏரியாவுக்கு நல்லது செய்வாங்கன்னு சொல்லிட்டு நாங்கள் நம்பி அவங்களுக்கு தொழிலை வச்சிருக்கோம். அவங்க செய்வான்னு எங்களுக்கு நம்பிக்கை இருக்குது. MLA ಗ್ರಾಂಟ್ ಕೊಡ್ತೀನಿ, ನೀನ್ ಖಂಡಿತ ಅದ್ ಎಷ್ಟಾದ್ರೂ ಮಾಡ್ಬೇಕು ನೀನು ಅಂತ ನಾನು ಶಾಲೆಗೆ ಪ್ರತಿ ಸತಿ ತಿಂಡಿ ಕರೆದಾಗೆಲ್ಲ ಹೇಳ್ತಾ ಇದ್ದೆ. ನಾವು ಯೂತ್ ಕಾಂಗ್ರೆಸ್ ಇಂದ ಬಂದಿರೋದು, ನಾವು ಮಾಡ್ಬೇಕು ರಾಜೀವ್ ಗಾಂಧಿ ಸ್ಟ್ಯಾಚ್ಯೂ, ಬೇರೆ ಯಾರಿಗೂ ಹೇಳ್ಬಾರ್ದು. ಆಮೇಲೆ ನಾನು ಒಲ್ಲಲ್ ಬ್ರದರ್ಗೆ ಹೇಳಿದೆ, ಎಲ್ಲೂ KGF ಅಲ್ಲಿ ಬ್ರಾನ್ಸ್ ಸ್ಟ್ಯಾಚ್ಯೂ ಇಲ್ಲ. ದ ಫಸ್ಟ್ ಟೈಮ್ ನಮ್ದೊಂದು ನಿಮ್ದು ಹೆಜ್ಜೆ ಗೊತ್ತಿರಬೇಕು. ಯಾರ್ಯಾರು ಪ್ರೆಸಿಡೆಂಟ್ ಆಗಿದ್ದಾರೆ ನಗರಸಭೆಗೆ ಅವ್ರದ್ದೇ ಆದ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು. ಇದೇ ಮಾಡಬೇಕು. ನೀವು ಮೀಟಿಂಗಲ್ಲಿ ಯಾರು ಏನೇ ಗಲಾಟೆ ಮಾಡಿದ್ರು ನಿಮ್ಮದು ಅಂತ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು. ಅನುದಾನ ಇಡಬೇಕು ಅದಕ್ಕೆ. ಆವಾಗ 5 ಲಕ್ಷ ಆಯಿತು, 8 ಲಕ್ಷ ಆಯಿತು, 9 ಲಕ್ಷ ಆಯಿತು, ಎಷ್ಟಾದರೂ ಇಡಬೇಕು ಅಂತ ನಾನು ಹೇಳ್ತೀನಿ. ಅಂತಾನೆ ಪ್ರಿಯಾರಿಟೀಸೇ ಚರ್ಚೆ ಆಗಬೇಕು ನಗರಸಭೆಯಲ್ಲಿ. ನೀವು ವಾಪಸ್ ಬಂದ್ಮೇಲೆ ಜನ ನಿಮ್ಮನ್ನು ತಿಳ್ಕೋಬೇಕು. ನೀವು ಜನ ನಗಿಸಿ ಮಾತಾಡಿ ಕೋಪ ತೋರಿಸಿ, ಆದರೆ ಕೆಲಸ ಇರಬೇಕು ಅಂತ ಹೇಳಿದೆ. ಮಾಡ್ತಾ ಇದ್ರು ಸ್ವಲ್ಪ. ಎಲ್ಲರೂ ಅಷ್ಟೇ, ಯಾರ್ಯಾರಿಗೆ ಇಂದಿರಾ ಗಾಂಧಿ ಅವರು ಇರ್ಬೋದು, ಯಾರ್ಯಾರು ನನ್ನ ಅವಧಿಯಲ್ಲಿ ರಮೇಶ್ ಜೈನ್ ಆಗಿರ್ಬೋದು, ನಾನು ಯಾವುದೇ ಕೆಲಸನ ನಾನು ಆ ಸ್ಥಾನದಲ್ಲಿ ಕೂರಿಸಿ ನೋಡಿದಾಗ ಶ್ರದ್ಧೆ ಇದೆ. ಕೆಲವೊಂದು ಅವ್ರಿಗೆ ಆದದ್ದೊಂದು ಅನಿಸುತ್ತೆ, ನಾನು ಇದು ಮಾಡಬೇಕು ಅಂತ ಮಾಡಿದ್ದಾರೆ. ಆದರೆ ನಾನು ಆ ಸ್ಥಾನದಲ್ಲಿ ಕೂರಿಸಿದಾಗ ನಾನು ತಲೆ ಬಗ್ಸುವಂಥ ಕೆಲಸ ಯಾರೂ ಮಾಡಿಲ್ಲ ಅನ್ನೋಂಥದ್ದು ಹೇಳ್ತೀನಿ. ಇವರು ಅಷ್ಟೇ, ನಾನು KDA ಚೇರ್ಮನ್ ಆಗಬೇಕು ಅಂತ ಹೇಳಿದಾಗ ನಾನು ರೋಡಲ್ಲಿ ಇದ್ದೆ. ನಾನು ಒಂದಿನ ನಮ್ಗೆ ಪಾರ್ಟಿ ಆಫೀಸ್ ಇರಲ್ಲ, ನಾನು KDA ಚೇರ್ಮನ್ ಆಗ್ಬೇಕು, ನೀನು ಇನ್ನೊಂದ್ಸತಿ KGF ಬರೋ ಅಷ್ಟರಲ್ಲಿ ಅಂತ ಹೇಳಿದ್ರು ನನಗೆ. ಆಮೇಲೆ ನಾನು ಇನ್ನೊಂದ್ಸತಿ KGF ಕಾಲಿಡೋ ಅಷ್ಟರಲ್ಲಿ ಇವ್ರು KDA ಚೇರ್ಮನ್ ಆಗಿದ್ರು. ಹೇಳಿ ಬ್ರದರ್, ನಾನು ನೆಕ್ಸ್ಟ್ KGF ಕಾಲ ಇಟ್ಟು ಬರಬೇಕಾದಾಗ ಇವ್ರು ಚೇರ್ಮನ್ ಆಗಿರ್ಬೇಕು ಅಂದ್ರೆ ನಾನಲ್ಲಿ ಹೋಗಿರ್ತೀನಿ. ಅವಾಗ ಅವರೊಬ್ಬರು ಯೂತ್ ಕಾಂಗ್ರೆಸ್ ಇಂದ ಮಿನಿಸ್ಟರ್ ಆಗಿರ್ತಾರೆ. ಯಾರು ಬ್ಯಾಂಗ್ಳೂರು ವಿನಯ್ ಕುಮಾರ್ ಸೊಳ್ಕೆ ಆಗಿರ್ತಾರೆ. ದ ಡೇ ನಾನು ನನ್ನ ಲೆಟ್ರೇಡಲ್ಲಿ ನಾನು ತಗೊಂಡು ಹೋದಾಗ ಇಮಿಡಿಯೇಟ್ ಆಗಿ 3 days ಅಲ್ಲಿ ಈ ಜಾಗಕ್ಕೆ ಹೋಗಿ ಮೇಡಮ್, ನೀವು ಈ ಜಾಗಕ್ಕೆ ಹೋಗಿ ಅಂತ ಅವರು ಯೂತ್ ಕಾಂಗ್ರೆಸ್ ಇಂದ ಬಂದಿರ್ತಾರೆ. ಅವ್ರು ಮಾಡ್ತಾರೆ. ವಿನಯ್ ಕುಮಾರ್ ಸೊಳ್ಕೆ ಅವರು ನಮ್ಮ KGF ವಿಸಿಟ್ ಮಾಡ್ತಾರೆ ನನಗೆ ಅಧಿಕಾರ ಇಲ್ಲದೆ ಇದ್ದಾಗ. ಅದು ಪಕ್ಷ. ದಟ್ ಈಸ್ ಅವರ್ ಕಾಂಟ್ರಿಬ್ಯೂಷನ್. ಹೇಳಿದ್ರು ಅವರು, ಫೈಟ್ ಮಾಡಿದ್ರು. ನೀನು ಮಿನಿಸ್ಟರ್ ಮಗಳಿರ್ಬೋದು, KH ಮುನಿಯಪ್ಪ ಅವ್ರ ಮಗಳಿರ್ಬೋದು, ಆದರೆ ನೀನು KGF ಅಲ್ಲಿ ನೀನೇನಾದರೂ ವಾರ್ಡ್ಗೆ ಪಾರ್ಟಿ ಕೆಲಸ ಎತ್ಕೊಂಡು ಹೋಗ್ಬೇಕಂದ್ರೆ ನಾನು ಇಲ್ಲಿ 7 ಪೋಸ್ಟಲ್ಲಿ ಇರಬೇಕು. ಆಯಿತು ಅಂತ ಇರಲಿ, ನನಗೆ ಖುಷಿನೇ, ಅವ್ರ ಲೀಡರ್ಶಿಪ್ನ ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳ್ತಿದ್ರು. ಆಯಿತು ಅಂತ ಹೇಳಿದ್ದೀನಿ. ಅದು ಮಳೆನೇ ಸಾಕ್ಷಿ ಮಳೆನೇ ಅಂತ ಹೇಳ್ತಾ ಎಲ್ಲ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಪಕ್ಷ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್
ಇದೆ ಅಂತ ಹೇಳ್ತಾ, ನಾನು ಶಾಹಿದ್ ತಂದೆ ತಾಯಿಗೂ ಕೂಡ ನೀವು ಇನ್ಸ್ಟಿಟ್ಯೂಷನ್ಸ್ನ ನಡೆಸ್ತಾ ಇದ್ರಿ, ನಿಮ್ಮ ಮಗನ ಪಕ್ಷಕ್ಕೆ ಸೇವೆ ಮಾಡೋದಕ್ಕೆ ಕೊಟ್ಟಿದ್ದೀರಾ, ಒಳ್ಳೆ ರೀತಿ ಭಾಳ ವಿಚಾರಗಳನ್ನ ತಿದ್ದುಕೊಂಡು ತುಂಬ ಮೆಚುರಿಟಿಯಿಂದ ಕಾಂಗ್ರೆಸ್ ಪಕ್ಷನ ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋ ಕಾಂಗ್ರೆಸ್ ಐಡಿಯಾಲಜೀಸ್ ಮೇಲೆ, ಪ್ರಿನ್ಸಿಪಲ್ಸ್ ಮೇಲೆ ಕಾಂಗ್ರೆಸ್ ಪಕ್ಷ ಕಟ್ತಾ ಇದ್ದಾರೆ ಅನ್ನೋವಂಥದ್ದು ಖುಷಿ ಇದೆ. ಬರುವಂಥ ದಿನಗಳಲ್ಲಿ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ಪಕ್ಷ ಏನು ಯೋಚನೆ ಮಾಡ್ತಾ ಇದೆ, ಇಲ್ಲಿ ಸ್ಥಳೀಯರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಮೀರಿ ನಾವು ಖಂಡಿತ ಕೆಲಸ ಮಾಡ್ತೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಧ್ವನಿಯಾಗಿ ಕೆಲಸ ಮಾಡ್ತೀವಿ. ನಿಮಗೆ ಸೇಫ್ಟಿ ಮೆಷರ್ಸ್, ಪ್ರೊಟೆಕ್ಷನ್, ಡೆವಲಪ್ಮೆಂಟ್, ಮತ್ತೆ ನೀವು ಎಲ್ಲ ರೀತಿ ಏನೇನು ನಿಮಗೆ 20 ವರ್ಷಗಳಿಂದ ಇದೆಲ್ಲ ಸಮಸ್ಯೆಗಳು ಅನಿಸ್ತಾ ಇರ್ತಾವೆ, ಅದು ನಮ್ಮ ಸಮಸ್ಯೆಗಳಾಗಿ ನಿಮ್ಮ ಧ್ವನಿಯಾಗಿ ನಿಂತ್ಕೊಳ್ತೀವಿ ಅಂತ ಹೇಳ್ತಾ, ಜೈ ಭಾರತ್ ಮಾತೆ. ಏನದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಒಂದು ಇದನ್ನು ಮಾಡ್ತಾ ಇದ್ದಾರೆ, ಅವರು ಅದಕ್ಕೆ ಆ ಒಂದು ಇದಕ್ಕೆ ಉಪಯೋಗ ಮಾಡ್ಕೊಳ್ಬೋದು ಅಂತ ಒಂದು ದೂರದೃಷ್ಟಿ ಇದೆ. ಅದಕ್ಕೆ ನೀವೆಲ್ಲ ಆಸಕ್ತಿ ಇರುವಂಥ ಯುವಕರು ಎನ್ರೋಲ್ ಮಾಡಬೇಕು. 16 years ಎಬೋ 35 years ಒಳಗಡೆ, 35 years ಮಿನಿಮಮ್ ಒಳಗಡೆ ಇರಬೇಕು. ಅವರಿಗೆ ಇದು ಒಂದು ಸ್ಕೀಮ್ ಮಾಡಿದ್ದಾರೆ, ಭಾರತ್ ಜೋಡೋ ಅಂತ. ಅಂದರೆ ಇಡೀ ದೇಶದಲ್ಲಿ ನಾವು ಒಂದೇ ಅನ್ನುವಂಥದ್ದು ಒಂದು. ಮತ್ತು ನಿಮ್ಮನ್ನು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿ ITA ಮಾಡಿದ್ದೀರಾ, ಡಿಪ್ಲೊಮಾ ಮಾಡಿದ್ದೀರಾ, ಏನೇ ಮಾಡಿದ್ರು ಕೂಡ ನಿಮಗೆ ಯಾವುದೇ ಕಂಪ್ನಿಯಲ್ಲಿ ನಿಮಗೆ ಟ್ರೈನಿಂಗ್ ತಗೊಳ್ಳೋದ್ರಿಂದ ಯಾವ ಕೆಲಸಕ್ಕೆ ನೀವು ಆಧರಿದ್ದೀರಾ ಅನ್ನೋದಕ್ಕೆ ಈ ಥರ ಒಂದು ಮಲ್ಟಿಪಲ್ ಇದಕ್ಕೆ ಯೂಸ್ ಆಗೋ ಥರ ನಿಮಗೆ ಜಾಸ್ತಿ ನಿಮ್ಮಲ್ಲಿ ಪ್ರತಿಭೆ ಇದ್ದು ಆ ಪ್ರತಿಭೆಗೆ ಪ್ರೋತ್ಸಾಹ, ಇಲ್ಲ ಪ್ರತಿಭೆ ಇಲ್ಲ ನಾನು ಸ್ಪೋರ್ಟ್ಸಲ್ಲಿ ಆಸಕ್ತಿ ಇದ್ದೀನಿ ಅದಕ್ಕೆ ಸಪೋರ್ಟ್ ಮಾಡ್ತಾರೆ, ಇಲ್ಲ ನನಗೆ ಸ್ಪೋರ್ಟ್ಸು ಪ್ರತಿಭೆಗಿಂತ ನನಗೆ ಉದ್ಯೋಗದ ಬಗ್ಗೆ ಜಾಸ್ತಿ ಆಸಕ್ತಿ ಇದೆ ಅದಕ್ಕೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಬೇಕು, ಆ 10 lakhsನ ಆ 5,000 ಪಾಪ್ಯುಲೇಷನ್ ಇರೋ ಏರಿಯಾಗೆ ಅದಕ್ಕೆ ಉಪಯೋಗ ಮಾಡ್ತಾರೆ. ಇಂಥದ್ದು ಒಂದು 1,000 ಕೋಟಿ ಅನುದಾನನ ಯೂತ್ಸ್ಗೆ ನಾಳೆ ಎನ್ಕರೇಜ್ ಮಾಡಬೇಕು. ಅವರಿಗೆ ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತೆ ಆ ಜಾಗದಲ್ಲಿ ಅವರಿಗೆ ಆ ಪ್ರತಿಭಾವಂತ ಯುವಕರು ಅದನ್ನು ಉಪಯೋಗ ಮಾಡ್ಕೋಬೇಕು ಅಂತ ದೂರದೃಷ್ಟಿ ಇರ್ತಿದ್ದಾರೆ. ಅವರಿಗೋಸ್ಕರ 1,000 ಕೋಟಿ ಅನುದಾನನ ರಿಸರ್ವ್ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಯುವಕರ ರಾಜೀವ್ ಗಾಂಧಿಯ ದೃಷ್ಟಿಕೋನನ ಅರ್ಥ ಮಾಡಿಕೊಂಡು ಆ ದೃಷ್ಟಿಕೋನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಂಡರ್ಸನ್ ಪೇಟ್ ಮಾರ್ಕೆಟ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಈ ರೀತಿ ಮುಂದಕ್ಕಿರಲ್ಲ. ಇದಕ್ಕೆ ನಾವು ರಾಬರ್ಸನ್ ಪೇಟ್ ಮಾರ್ಕೆಟ್ಗಿಂತ ಬಸ್ ಸ್ಟ್ಯಾಂಡ್ಗಿಂತ ಇನ್ನೂ ಇದನ್ನು ತುಂಬ ಚೆನ್ನಾಗಿ ಮಾರ್ಕೆಟ್ನ ಡೆವಲಪ್ ಮಾಡ್ತೀನಿ, ಸೇಫ್ಟಿ ಮೆಜರ್ಸ್ ಕೊಡ್ತೀನಿ. ಮತ್ತು ಇಲ್ಲಿ ಯಾವ್ಯಾವ ಬಸ್ಸಸ್ ಬರುತ್ತೆ ಕುಪ್ಪಮಿಂದ ಅದನ್ನು ಇಲ್ಲಿ ಸ್ಟಾಪ್ ಮಾಡಲಿಕ್ಕೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಅದನ್ನು ಖಂಡಿತ ಮಾಡ್ತೀನಿ. ಖಂಡಿತ ಪ್ರತಿದಿನ ನಾವು ಕಲಿಯೋದಿರುತ್ತೆ, ಕಲ್ತಿದ್ದೀವಿ ಅಂದಾಗ ನಾವು ನಮ್ಮನ್ನು ಕರೆಕ್ಷನ್ಸ್ ಮಾಡ್ಕೊಳ್ಳಲ್ಲ. ನಾವು ಕಲಿಬೇಕು ಅಂದ್ಕೊಂಡಾಗ ಖಂಡಿತ ನಾನು ಕರೆಕ್ಷನ್ಸ್ ಮಾಡ್ಕೊಳ್ಳೋಕ್ಕೆ ನನ್ನ ಮನಸ್ಸು ಬಗ್ಗುತ್ತೆ ಅಂತ ಹೇಳ್ತಾ, ಸೀನಿಯರ್ಸ್ ಏನೇ ಹೇಳಿ ಅವ್ರು ನೋವೋದು 20 ವರ್ಷದ ಹಿಂದೆ ಪಾರ್ಟಿ ಕಟ್ಟಿದ್ದೀನಿ, 30 years ಹಿಂದೆ ಪಾರ್ಟಿ ಕಟ್ಟಿ ಆ ನೋವಿಗೆ ಹೋಗ್ಬೇಕು, ಬೇರೆ ಎಲ್ಲ ನೋವಿಗೆ ಧ್ವನಿ ಕೊಡಲ್ಲ. ನೀವು ಪಾರ್ಟಿ ಕಟ್ಟಿದ್ದೀನಿ, ಪಾರ್ಟಿಗೆ ನಾನು ಅಸೆಟ್ ಆಗಿದೆ, ಪಾರ್ಟಿನ ನಾನು ಆರ್ಗನೈಸ್ ಮಾಡಿದ್ದೀನಿ, ಅದಕ್ಕೆ ನಾನು ಶಕ್ತಿ ಆಗ್ತಿದ್ದೇನೆ. ಬೇರೆ ಕೋಪಕ್ಕೆಲ್ಲ ನಾನು ಬಲಿನೂ ಆಗಲ್ಲ, ಇನ್ನೇನು ಹೇಳಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ತಾ, ಎಲ್ಲರೂ ನನಗೆ ಮುಖ್ಯ. ಕೋಪ ಮಾತಾಡಿದ್ರು ಕೂಡ ನಾನು ಅವ್ರಿಗೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರು ನನ್ನ ಪಾರ್ಟಿಯವರು. ಇಟ್ ಇಸ್ ಮೈ ಡ್ಯೂಟಿ ಟು ಪ್ರೊಟೆಕ್ಟ್ ಇಟ್, ಇಟ್ ಇಸ್ ಮೈ ಡ್ಯೂಟಿ ಟು ರೆಸ್ಪೆಕ್ಟ್ ಇಟ್. ಅದಕ್ಕೆ ನಾನು ಎಲ್ಲರನ್ನೂ ಗೌರವಿಸ್ತೀನಿ, ಎಲ್ಲರೂ ಇಷ್ಟಪಡ್ತೀನಿ, ನಂಗೆ ಎಲ್ಲರೂ ಬೇಕು. ಅದೇ ಕಾಂಗ್ರೆಸ್ ಪಾರ್ಟಿ, ನಂಗೆ ಎಲ್ಲರೂ ಬೇಕು. ಯಾವತ್ತವರೆಗೂ ನೀವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೌರವಿಸ್ತೀರಾ, ಅಭಿಮಾನಿಸ್ತೀರಾ, ಅವತ್ತವರೆಗೂ ನಾನು ನಿಮ್ಮನ್ನು ಯಾವತ್ತು ಪ್ರೊಟೆಕ್ಟ್ ಮಾಡೋದು ನನ್ನ ಬೇಸಿಕ್ ರೆಸ್ಪಾನ್ಸಿಬಿಲಿಟೀಸ್ ಆಗುತ್ತೆ. ಪ್ರತಿ ಕಾರ್ಯಕರ್ತನ ಪ್ರೊಟೆಕ್ಟ್ ಮಾಡುವಂಥವ್ರು ನಾನು ಆಗಬೇಕು. ನೀವು ಪ್ರೀತಿಸಬೇಕು ಕಾಂಗ್ರೆಸ್ ಪಕ್ಷನ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ನೀವು ಪ್ರೀತಿಸಬೇಕು, ಇಷ್ಟಪಡಬೇಕು, ಕೋಪ ಮಾಡ್ಕೋಬಾರ್ದು ಅಂತ ಹೇಳ್ತಾ, ನಾವೆಲ್ಲ ಒಂದೇ ಕಾಂಗ್ರೆಸ್ ಪಾರ್ಟಿಯವರು. ಒಬ್ಬರು ಅವರವ್ರ ಭಾವನೆಗಳನ್ನ ಬೇರೆ ರೀತಿ ಹೇಳ್ತಾರೆ, ನಾನು ಅದನ್ನು ಜೊತೆ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ, ಶಾಹಿದ್ ಮತ್ತು ಅವ್ರ ತಂದೆ ತಾಯಿಗೆ ಒಂದು ಮಾತು ಹೇಳಬೇಕು. ಇದು ಒಂದು ಸಾಧನೆ. ನಾನು ಯಾಕೆ ಶಾಹಿದ್ ಮಾಡಬೇಕು ಅಂತ ಆಸೆ ಪಟ್ಟೆ ಅಂದರೆ, ಶಾಹಿದ್ ಮೂಲತಃ ಇಲ್ಲಿಂದ ಬಂದಿದ್ದಾರೆ, ಆಂಧ್ರದಲ್ಲಿ ಬೇಕಿಂದ. ಅವ್ರದ್ದೊಂದು ಕಾಂಟ್ರಿಬ್ಯೂಷನ್ ಇರಬೇಕು. ಶಾಹಿದ್ ಆದಮೇಲೆ ಶಾಹಿದೇ ಇದನ್ನು ಮಾಡಿದ್ದು ಅಂತ 50 years ಅವ್ರ ಮಕ್ಕಳು ಹೇಳ್ಬೇಕು, ನನ್ನ ಅಪ್ಪ ಮಾಡಿದ್ದೀನಿ ಸ್ಟ್ಯಾಚು ಅಂತ ಅಂದ್ಬಿಟ್ಟು. ನನಗೆ ಯಾವಾಗಲೂ ಆ ಥರ ಆಸೆ, ನನ್ನ ಹೆಜ್ಜೆ ಗುರುತು ಇಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು. ನಾನು ಯೂತ್ ಕಾಂಗ್ರೆಸ್ಸಿಂದ ಬಂದಿದ್ದೀನಿ ಶಾಹಿದ್. ಬಟ್ ನಾನು ಹೇಳ್ತೀನಿ ಶಾಹಿದ್ಗೆ 5 ಲಕ್ಷ ಅಲ್ಲ 10 ಲಕ್ಷ ಗ್ರ್ಯಾಂಟ್ ಆಗಿ ನಾನು ಕೊಡ್ತೀನಿ, ನಾನು ಗ್ರ್ಯಾಂಟ್ ಕೊಡ್ತೀನಿ, ನೀನು ಮಾಡು ಅಂತ. ನಾನು 4 years ಇಂದ ಹೇಳ್ತಾ ಇದ್ದೆ, ಆದರೆ ಅವಾಗ ಮನಸ್ಸು ಬರಲಿಲ್ಲ. ಶಾಹಿದ್ ನೀನೇ ಮಾಡಬೇಕು, ನಾನು ಯಾವ ಕಾಂಟ್ರಾಕ್ಟರ್ಸ್ ಹತ್ರ ಕೆಲಸ ಮಾಡ್ಸೋಕ್ಕೆ ಇಷ್ಟ ಇಲ್ಲ, ನಾವು ಕಾಂಗ್ರೆಸ್ ಅವರು ನಾವು ಮಾಡಬೇಕು ಅಂತ
ಭೇಟಿ ಮಾಡಲಿಲ್ಲ ಅಂತ ಹೇಳ್ತಾರೆ. ಇನ್ನೂ ಏನಾದರೂ ಇದು ಒಂದು ಒಳ್ಳೆಯ ನಿರ್ಧಾರ. ರಾಜ್ಯ ಸರ್ಕಾರದ್ದು 90% ಕಾಂಟ್ರಿಬ್ಯೂಷನ್ ಇದೆ. 85 to 90% ರಾಜ್ಯ ಸರ್ಕಾರದ್ದು ಪೆನ್ಷನ್ಸಲ್ಲಿ ಕಾಂಟ್ರಿಬ್ಯೂಷನ್ ಇದೆ. ಅವರು 10 lakhs to 15 lakhs ಒಳಗಡೆ ಮಾತ್ರ ಕೇಂದ್ರ ಸರ್ಕಾರ ಕಾಂಟ್ರಿಬ್ಯೂಷನ್ ಇದೆ. ಮತ್ತು ರಿಮೈನಿಂಗ್ 85 lakh ಅಷ್ಟು ಫಲಾನುಭವಿಗಳಿಗೆ ಅಂದರೆ ಅಷ್ಟು ಕುಟುಂಬಗಳನ್ನ ಪೋಷಣೆ ಮಾಡ್ತಾ ಇರೋದು ರಾಜ್ಯ ಸರ್ಕಾರ. ಅಂದರೆ ಪ್ರತಿ ತಿಂಗಳು ಇಂಥ ಕಾರ್ಯಕ್ರಮಗಳು ನಿಲ್ಬಾರ್ದು, ಅವರು ಮನೆಗೆ ಮುಟ್ಟುವಂಥ ಕೆಲಸ ಆಗಬೇಕು. ಇದನ್ನು ಭಾಳ ಜವಾಬ್ದಾರಿಯಿಂದ ಕಾರ್ಯಕರ್ತರು ಜವಾಬ್ದಾರಿ ವಹಿಸಿ ತಮ್ಮ ವಾರ್ಡಲ್ಲಿ ತಹಸೀಲ್ದಾರು ಮತ್ತು ವಿಲೇಜ್ ಅಕೌಂಟೆಂಟು ಮತ್ತು ಯಾವ ಟೀಮ್ ನಿಮ್ಮ ಜೊತೆ ಬರ್ತಾ ಇದೆ ಹೋಗಿ ಹೋಮ್ವರ್ಕ್ ಮಾಡಿ, ಒಂದು ಸೀನಿಯರ್ ಸಿಟಿಸನ್ಗೆ ಒಂದು ಸೇವೆ ಮಾಡಿ, ಒಂದೊಂದು ತಿಂಡಿ ತಿನ್ನಬೇಡಿ, ಅವ್ರಿಗೋಸ್ಕರ ಹೋಗಿ ಸೇವೆ ಮಾಡಿ. ಅದು ಯೂತ್ ಕಾಂಗ್ರೆಸ್ ಆಗಬೇಕು. ಯಾಕೆ ಯೂತ್ ಕಾಂಗ್ರೆಸ್ನ ನಾನು ಇಷ್ಟಪಡ್ತೀನಿ? ನಾನು ಯೂತ್ ಕಾಂಗ್ರೆಸ್ಸಿಂದ ಆಚೆ ಬರುವಾಗ ನಾನು ZP ನಾವಿಬ್ಬರು ನಿಂತೀವಿ, ನಾನು ಶಾಹಿದು ಇವತ್ತಿಬ್ಬರು ಒಂದೇ ವೇದಿಕೆಯಲ್ಲಿ ನಿಂತಿದ್ದೀವಿ. ಅದಕ್ಕೆ ನಾನು ಹೇಳಬೇಕಾಗತ್ತೆ, ನಾನು ಯೂತ್ ಕಾಂಗ್ರೆಸ್ಸು, ಶಾಹಿದ್ ಕೂಡ ಯೂತ್ ಕಾಂಗ್ರೆಸ್. ನಾನು ಯೂತ್ ಕಾಂಗ್ರೆಸ್ಸಲ್ಲಿ ಇದ್ದೀನಿ ಅಂತಂದಾಗ ಶಾಹಿದ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿರ್ತಾರೆ. ನಾನೇನು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಗೆ ಕಾಂಪಿಟೇಷನ್ ಕಾಂಪಿಟೇಷನಿಂದ ಆಚೆ ಇದೆ ನಾನು ಯೂತ್ ಕಾಂಗ್ರೆಸ್ಸಿಂದಲೇ ಗುರುತಿಸ್ಕೊಂಡು ಬಂದದ್ದು. ವುಮೆನ್ ವಿಂಗಲ್ಲಿ ನಾನು ಕಂಟೆಸ್ಟ್ ಮಾಡಿದ್ದೆ, ಬಟ್ ನಾನು ಅಷ್ಟು ಸೀರಿಯಸ್ ಇದು ಆಗಿರಲಿಲ್ಲ, ಆಸ್ಪರೆಂಟ್ ಆಗಿರಲಿಲ್ಲ ನಾನು. ಅದ್ರ ಜೊತೆಯಲ್ಲಿ ಅವರು ZPಗೆ ನಿಂತು ಗೆಲ್ತಾರೆ ಅವರು. ನಾನು ಸೋತೋಗ್ತೀನಿ 100 votes ನಾನು ZPಯಲ್ಲಿ ಸೋತೋಗ್ತೀನಿ. ನಮಗೆ ಸೆಲ್ಫ್ ಐಡೆಂಟಿಟಿ ಬೇಕು ಅಂತ ನಾವು ಯೂತ್ ಕಾಂಗ್ರೆಸ್ಗೆ ಹೋಗ್ತಾ ಇದ್ದೀವಿ. ಇವತ್ತು ರಾಜೀವ್ ಗಾಂಧಿಯ ಆಲೋಚನೆಗಳನ್ನ ಚಿಂತನೆಗಳನ್ನ ಇಡೀ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ದೂರದೃಷ್ಟಿ ಇಟ್ಕೊಂಡು ಅವರಿಗೆ ಒಂದು ಹೊಸ ಚೈತನ್ಯ ತುಂಬಬೇಕು ಅಂತ ಅಂದ್ಬಿಟ್ಟು ಭಾರತ್ ಜೋಡೋ ಅನ್ನುವಂಥ ಒಂದು ಟೀಮ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನಗರ ಭಾಗದಲ್ಲಿ ವಾರ್ಡ್ ವೈಸು, ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿ ವೈಸು, ಪ್ರತಿ ಪಂಚಾಯಿತಿಗೆ 10 ಲಕ್ಷ ಯುವಕರನ್ನು ಪ್ರೋತ್ಸಾಹ ಮಾಡುವಂಥ ಕಲೆ, ಕ್ರೀಡೆ ಮತ್ತು ಸೈಂಟಿಫಿಕ್ ಆಗಿ ಅವರಿಗೆ ಯಾವ ರೀತಿಯಾದರೂ ಯುವಕರನ್ನ 16ರಿಂದ 30 ವರ್ಷದ ಒಳಗಡೆ ಅಥವಾ 35 ವರ್ಷದ ಒಳಗಡೆ ಇರುವಂಥ ಪ್ರತಿ ಪಂಚಾಯಿತಿ, ಪ್ರತಿ ಗ್ರಾಮದಲ್ಲಿ 15 ಜನ ಯುವಕರನ್ನು ಒಂದು ಗುಂಪು ಮಾಡಿ ಪಂಚಾಯಿತಿಯಲ್ಲಿ PDO ಹಂತದಲ್ಲಿ, ನಗರ ಭಾಗದಲ್ಲಿ ನಗರಸಭೆ ಕಮಿಷನರು ಅವರ ಹಂತದಲ್ಲಿ ಆ ಯುವಕರಿಗೆ ಬರುವಂಥ ದಿನಗಳಲ್ಲಿ ಅವರಿಗೆ ಬೇರೆ ಆಲೋಚನೆ ಬರದೇ ಇರೋರಿಗೆ ಬರುವಂಥದ್ದು ಉದ್ಯೋಗ, ಸ್ಕಿಲ್ ಡೆವಲಪ್ಮೆಂಟ್. ಅಂದರೆ ಅವನು ITA ಓದಿರಲಿ, ಡಿಗ್ರಿ ಓದಿರಲಿ, ಎನಿ ಗ್ರಾಜ್ಯುಯೇಟ್ ಆಗಿರಲಿ, ಅವ್ರಿಗೆ ಅನುಕೂಲ ಆಗೋಗೆ ಪ್ರತಿ 5ರಿಂದ 8 ಸಾವಿರ ಪಾಪ್ಯುಲೇಷನ್ ಇರುವಂಥ ಜಾಗದಲ್ಲಿ 15ರಿಂದ 25 ಜನ ಸಂಘ ಮಾಡಿ ಅವರಿಗೆ ಅದು ಉಪಯೋಗ ಆಗಬೇಕು. ಹೌಸಿಂಗ್ ಡಿಪಾರ್ಟ್ಮೆಂಟ್ ಕಮಿಷನರ್ ಕೂப்பிಟ್ಟು ಉಂಗ ಏರಿಯಾ ವಿಸಿಟ್ ಬಂದು லாக் பண்ணியிருக்காங்க. அது ஃபர்ஸ்ட் ரினோவேஷன் பண்ணி உங்களுக்கு சர்வீஸ்க்காக கண்டிப்பாக அது எப்படி பண்ண முடியும், நான் கமிஷனருக்கு பேசி மண்டே உள்ள கமிஷனர் வந்து விசிட் பண்ணுறோம். இந்த லெட்டர் கூட நாங்கள் அவர் கொடுப்போம். ஃபர்ஸ்ட் அந்த டாய்லெட் சர்வீசஸ் கரெக்ஷன் பண்ணுறோம். ரொம்ப தேங்க்ஸ் மேடம், ரொம்ப தேங்க்ஸ் மேடம். நம்ம இப்போ மேரேஜ்க்கு லெட்டர் கொடுத்தோம். அவங்க பஸ் நம்பர் ரெடியாகிறாங்க. எங்களுக்கு உள்ள ஒரு போலீஸ் டிபார்ட்மெண்ட் போலீஸ்காரங்க கிளியர் பண்ண பஸ்ஸுங்க தான் நாங்கள் வர வைக்கிறோம். இப்போ பஸ் வந்து பஸ் உள்ள வந்து போகணும், உள்ள வரணும். KSRTC டிப்போ மேனேஜர் கமிஷனர், திருப்பி போலீஸ் டிபார்ட்மெண்ட் 3 பேர் சேரி இங்க விசிட் பண்ணி திருப்பி அந்த பஸ் சர்வீசஸ் இங்க உள்ள அந்த சர்வீஸ் உள்ள வந்து போற மாதிரி நம்ம கண்டிப்பா சின்ன ஒரு 500 பேர் 200 பேர் 300 பேர் வேலை செய்யறதுக்கு மாதிரி பண்ணிக்கலாம். மார்க்கெட்டு 25 வருஷம் ஆகுது. 700 கடை இருந்துச்சு, இங்கே ஒரு 60 கடை இருக்குது. இப்போ நாங்கள் அந்த ராபர்சன்பேட் மார்க்கெட் கொஞ்சம் எல்லாம் டெவலப்மெண்ட்டுக்கு இனிஷியேட்டிவ் எடுத்துருக்குறோம். அது அப்புறமா இங்கே தான் நெக்ஸ்ட் ப்ராஜெக்ட் எடுத்து இதெல்லாம் கொஞ்சம் ரினோவேஷன்ஸ் பண்ணி உங்களுக்கு அந்த பிஸ்னஸ்க்கு உங்களுக்கு என்ன ப்ராப்ளம் இருக்குது அதை செப்பரேட் பண்ணி கொடுத்துருக்கோம். கண்டிப்பாக தேங்க்யூ மேடம், தேங்க்யூ மேடம். அதே போல நமது ராஜீவ் காந்தி சிலை திரும்ப வந்திருக்கும் அனைவருக்கும் எனது நன்றியை தெரிவித்துக் கொள்கிறேன். அதே போல நமது புரட்சி தலைவி ரூபகலா சசிகலா அவர்களுக்கும் மிகவும் நன்றியை தெரிவித்துக் கொள்கிறேன். எங்களுடைய கோரிக்கைகளை அதிவேகத்தில் முடித்துக் கொடுக்குமாறு
ಇದು ಒಂದು ನಾವು ಸುಮಾರು 45 ವರ್ಷದಿಂದ ನಾವು ಸಂಪತ್ತು ಜೈಪಾಲು ನಾವೆಲ್ಲ ಬ್ಲಡ್ ಕ್ಯಾಂಪ್ಸ್ ಮಾಡಿದ್ದೀವಿ, ಓಡಾಡಿದ್ದೀವಿ, ಕಾಂಗ್ರೆಸ್ ಹೊಸ ದುಡಿದಿದ್ದೀವಿ, ಮಾಡಿದ್ದೀವಿ. ಕಾಂಗ್ರೆಸ್ಗೋಸ್ಕರನೇ ನಾವು ಓಡಾಡಿದ್ದೀವಿ. ಅಂದರೆ ನಮ್ಗೆ ಏನು ಸಂತೋಷ ಅಂದರೆ ಮೇಡಮ್ ಅವರು ಬಂದಿದ್ದ ಮೇಲೆ ನಮಗೆ ಈ ಕಾಂಗ್ರೆಸ್ ಇಲ್ಲಿ ಇದೆ ಅಂತ ಗೊತ್ತಾಗ್ತಾ ಇದೆ. ಮೇಡಮ್ ಅಂದರೆ ಎವ್ರಿಥಿಂಗ್ ಇಸ್ ಪಾಸಿಬಲ್. ಒಂದು ಎರಡೆಲ್ಲ ಸಾಧನೆ ಕೆಲವರು ಈ ರಾಜಕೀಯದಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಹೇಳ್ಬೋದು, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ, ಅದೆಲ್ಲ ನೋಡಿದ್ವಿ ನಾವು 45 ವರ್ಷದಿಂದ ನೋಡ್ತಾ ಇದ್ದೀವಿ. ಬಟ್ ಮೇಡಮ್ ಹೇಳಲ್ಲ, ಮಾಡಿದ್ದಾರೆ, ನಾವು ನೋಡ್ತಾ ಇದ್ದೀವಿ. ಇವಾಗ ನಮ್ಮ ಕಣ್ಮುಂದೆ ಸಾಧನೆಗಳಿದೆ. ಅದೇ ಥರ ಮೇಡಮ್ ಅವರು ಪ್ರತಿಯೊಂದು ಯಾವ ರೀತಿಯಲ್ಲಿ ಮಾಡಿದ್ದಾರೆ. ಈ ಮಾಜಿ ಪ್ರಧಾನಮಂತ್ರಿ ಅವರು ಕೊಡುವವನೇ ಗೊತ್ತು, ಪ್ರಾಣ ಕೊಟ್ಟು ಅಮರಾಗಿದ್ದಾರೆ. ಅಮರಂದರೆ ಯಾವತ್ತೂ ಅವರು ಬರೀ ನಮಗೆ ಗೊತ್ತಾಗಿರೋದು ಅವರು ಪ್ರಪಂಚ ಬಿಟ್ಟು ಹೋಗಿದ್ದಾರೆ ಅಂತ. ಅಂದರೆ ಯಾವನ್ನೋ ಅಮರ ಆಗಿರ್ತಾರೆ. ಆ ಫ್ಯಾಮಿಲಿಗೆ ಸೇರಿ ಬರ್ತಕ್ಕಂಥ ನಮ್ಮಪ್ಪ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಇರಲಿ, ರಾಜೀವ್ ಗಾಂಧಿ ಅವರಿರಲಿ, ಅದಕ್ಕೋಸ್ಕರ ಅವರಿಗೆ ಇವತ್ತು ಇಂದೊಂದು ಪ್ರತಿಮೆ ಪುತ್ಳೆ ಇನಾಗ್ರೇಷನ್ ಮಾಡಿದಕ್ಕೋಸ್ಕರ ನಾನು ಶಾರದಾ ಫ್ಯಾಮಿಲಿಗೆ ಮತ್ತೆಲ್ಲರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ನಾನು ಥ್ಯಾಂಕ್ಸ್ ಹೇಳ್ತಾ ಮತ್ತು ಎಲ್ಲ ವೇದಿಕೆ ಮೇಲೆ ಕೂತಿರುವ ನಮ್ಮ ಎಲ್ಲ ಗಣ್ಯರೇ, ராகுல் காந்தி எப்படி நம்ம நாட்டை முண்டு கொண்டு வந்தாரோ அதே மாதிரி நம்ம ராகுல் காந்தியினுடைய முன்னேற்றத்தை கண்டு அவர் நம் நாட்டுக்கு என்ன செய்தார், எப்படி முன்னெடுத்து நடத்தினார், அதை நாம் மனதில் வைத்து அவர் நம் நாட்டுக்காக என்ன சேவை செய்து தன் உயிரை கொடுத்து இந்த நாட்டு மக்களுக்காக செய்த சேவைகளுக்காக நாம் காங்கிரஸ் பார்ட்டியில் உள்ள ஒவ்வொரு இளைஞர்களாகட்டும் தலைவர்களாகட்டும் அனைவரும் ராஜீவ் காந்தியின் முன்னேற்ற பாதையில் நாமும் செல்ல அவரை பின்தொடர வேண்டும் என்று இந்த பிறந்த நாளில் நாம் உறுதிமொழி எடுத்து ராகுல் காந்தியின் முன்னேற்ற பாதை ஜில்லா பஞ்சாயத்து ஆகட்டும், தாலுக் பஞ்சாயத்து ஆகட்டும், உமன்ஸ் ஆகட்டும், எலக்ட்ரிசிட்டி ஆகட்டும் மற்றும் அனைத்து கம்ப்யூட்டர்ஸ் இதையெல்லாம் முன்னேற்றம் கொண்டு வந்த நம் ராகுல் காந்தியை நாம் பின்தொடர்ந்து காங்கிரஸ் பார்ட்டியில் உள்ள அனைத்து தொண்டர்களும் leaders, national integration, defending nation sovereignty and fostering communal harmony across our nation. அப்படிப்பட்ட ஒரு நல்ல தலைவரை இந்த நாளில் அவங்க திறந்து வைத்திருக்காங்க. அவருக்கு நன்றியை தெரிவித்துக் கொண்டு ಅದೇ ಥರ ಎಲ್ಲರನ್ನು ಕಾಂಗ್ರೆಸ್ ಪಕ್ಷದಿಂದ ಸ್ವಾಗತವನ್ನು ಮಾಡ್ತಾ ನೆಕ್ಸ್ಟ್ ನಮ್ಮ ಸಾಜಾತ ಅವರನ್ನು 2 ಮಾತು ಮಾತಾಡೋಕ್ಕೆ ಕರೀತಾ ಇದ್ದೀವಿ. ಪ್ಲೀಸ್ ಸಾಜಾತ ಎಲ್ಲರೂ ನಮಸ್ಕಾರ. ಚೇರ್ಮನ್ ಕರ್ನಾಟಕ ಸ್ಟೇಟ್ ಹ್ಯಾಂಡಿಕ್ರಾಫ್ಟ್ ಬೋರ್ಡ್ ಈ ಸಮಾರಂಭಕ್ಕೆ ಅಧ್ಯಕ್ಷತೆ ವಹಿಸಿರುವ ನಮ್ಮ ಜನಪ್ರಿಯ ಶಾಸಕರಾದ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರೇ, ಮಾಜಿ ನಗರಸಭೆ ಅಧ್ಯಕ್ಷರಾದ ಕೆ ಸಿ ಮುರಳಿಯನ್ನವರು, ಎಲ್ ಗುಂಸಾಮಿಯನ್ನವರು, ಇಂದಿರಾ ಗಾಂಧಿ ಮೇಡಮು, ಮತ್ತು KDU ಚೇರ್ಮನ್ ಸೀನಿಯರ್ ಲೀಡರ್ ಜಯಪಾಲಣ್ಣ ಅವರೇ, ನಮ್ಮ ಸೀನಿಯರ್ನ ಪ್ರೆಸಿಡೆಂಟ್ KDU ಚೇರ್ಮನ್ ಅವರೇ, ಲಾರೆನ್ಸ್ ಅಣ್ಣ ಅವರೇ, ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್ ಮಾಣಿಕ್ಯ, ಅಲ್ಲಿ ಸ್ಟೇಟ್ ಆರ್ಗನೈಸಿಂಗ್ ಕಮಿಟಿ, ಸ್ಟ್ಯಾಂಡಿಂಗ್ ಕಮಿಟಿ 7, ಆಮೇಲೆ ಮತ್ತೆ ಅನುಕೋಪ ಮಾಡ್ಕೋತಾರೆ ಎಲ್ಲ, ಆಮೇಲೆ ಹೋಗಿ ಜಗಳ ಆಡ್ರು ಅಂತಂದ್ರೆ ಹೇಳ್ಬಿಟ್ಟು ಅಡ್ರೆಸ್ ಮಾಡಿ. KPCC ಮೈನಾರಿಟಿ ಸೆಲ್ ಸ್ಟೇಟ್ ಸೆಕ್ರೆಟರಿ, ಜನರಲ್ ಸೆಕ್ರೆಟರಿ ಲಾರೆನ್ಸ್ ಚಿನ್ನಸವರಿ, ಪವರ್ಫುಲ್ ಲೀಡರ್, ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್ ಮಾಣಿಕಣ್ಣ, ನಾಗರಾಜಣ್ಣ ಮತ್ತು ಎಲ್ಲ ನಮ್ಮ ಮೋಷನ್. ಯಾಕಂದರೆ ಸುಮಾರು 26 ವರ್ಷಗಳ ಕಾಲ ಇದು ಬೇರೆ ಬೇರೆ ಕಾರಣಗಳಿಂದ ನಿಂತೋಯ್ತು. ಇವತ್ತು ಆ ದಿನ ಬಂದಿದೆ. ಮೇಡಮ್ ಬಂದು ಯಾವಾಗಲೂ ಅಂಡರ್ಸ್ಟ್ಯಾಂಡ್ಮೆಂಟ್ ಬರುವಾಗೆಲ್ಲ ಶಾಹಿದ್ ಇದು ಮಾಡಬೇಕು ಅಂತ ಒಂದು 2-3 ಸಾರಿ ಹೇಳಿದ್ರು. ಅವ್ರಿಗೇನು ಒಂದು ಕಾಂಟ್ರಾಕ್ಟ್ ಹೇಳ್ಬಿಡ್ತಾರೆ, ಅವ್ರು ಮಾಡಿಬಿಡ್ತಾರೆ. ಬಟ್ ಇಲ್ಲ ಶಾಹಿದ್ ನೀನೇ ಮಾಡಬೇಕಿದು ಅಂತ ಹೇಳ್ಬಿಟ್ಟು
ಸುಮಾರು ಒಂದು 4-5 ಸಾರಿ ಹೇಳಿಬಿಟ್ರು. ಅದಕ್ಕೆ ಎಲ್ಲ ನಾವು ಉಪಯೋಗ ಮಾಡಿದ್ದೀವಿ. ನಮ್ಮ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಒಂದು ಯಂಗ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, 40ನೇ ವಯಸ್ಸಿಗೆ ಅವರು ಪ್ರಧಾನಮಂತ್ರಿ. ಟೆಲಿಕಾಮ್ ರೆವಲ್ಯೂಷನ್ನು, IT, ನಮ್ಮ ದೇಶಕ್ಕೆ ಡಿಜಿಟಲ್ ಎರಾ ತಂದಿದ್ದು ನಮ್ಮ ರಾಜೀವ್ ಗಾಂಧಿಯವರು. ಯೂತ್ಸ್ಗೆ 18 ವಯಸ್ಸಿಗೆ ವೋಟಿಂಗ್ ಪವರ್ ಕೊಟ್ಟಿದ್ದು ನಮ್ಮ ರಾಜೀವ್ ಗಾಂಧಿಯವರು. ವಿಶೇಷವಾಗಿ ಇದು ಶ್ರೀಮಂತವರು ಜಾಸ್ತಿ ಜನ ಎಲ್ಲ ಏನು ಮಾಡ್ತಾರೆ, ಈ ಬೋರ್ಡಿಂಗ್ ಸ್ಕೂಲ್ಸಲ್ಲಿ ಹಾಕ್ತಾರೆ ಮಕ್ಕಳಿಗೆ ಓದೋಕ್ಕೆ. ಅವರು ಸಹ ಒಂದು ಬೋರ್ಡಿಂಗ್ ಸ್ಕೂಲಲ್ಲಿ ಸ್ಟಡಿ ಮಾಡ್ತಾರೆ. ಒಂದು ವರ್ಗ ಮಾತ್ರ ಓದ್ತಾರಲ್ಲ, ಕೆಲವು ಮಟ್ಟವರು ಬಡವರು ಓದಬೇಕಂತ ಹೇಳಿಬಿಟ್ಟು ಆ ಕಲ್ಪನೆ ಇಟ್ಟು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂತ ಹೇಳಿಬಿಟ್ಟು JN ನವೋದಯ ಸ್ಕೂಲ್ಸ್, ರೆಸಿಡೆನ್ಷಿಯಲ್ ಸ್ಕೂಲ್ಸು ಇಡೀ ದೇಶದಲ್ಲಿ ಆ ಸ್ಕೂಲ್ ಇದೆ. ಭಾಳ ದೊಡ್ಡ ಸ್ಕೂಲು, ಫ್ರೀ ಎಜುಕೇಷನಲ್ಲಿ ಇರೋದು, ಊಟ ಮಾಡೋದು, ಸ್ಟಡಿಂಗು 4ರಿಂದ +2ವರೆಗಿದೆ. ಅದು ಮಾಡಿದ ರಾಜೀವ್ ಗಾಂಧಿ ಅವರು. ಆಮೇಲೆ ನಮ್ಮ ಗ್ರಾಮಗಳಲ್ಲಿ, ವಿಲೇಜಸ್ಸಲ್ಲಿ ಅಲ್ಲಿ ಡೈರೆಕ್ಟು ಫಂಡ್ಸ್ ಹೋಗಬೇಕು, ಅದು ಅನುದಾನ ಹೋಗಬೇಕು. ನಾಯಕತ್ವ ಅಲ್ಲಿ ವಿಲೇಜಸ್ಸಲ್ಲಿನೂ ಇರಬೇಕು, ಶಕ್ತಿ ಅವ್ರಿಗೆ ಬರಬೇಕಂತ ಹೇಳ್ಬಿಟ್ಟು ಗ್ರಾಮ ಸ್ವರಾಜ್ ಆ್ಯಂಡ್ ಪಂಚಾಯತ್ ರಾಜ್ ಅಂತ ತಂದು 3 ಸಿಸ್ಟಮ್, 3 ಟೈರ್ ಸಿಸ್ಟಮ್ ಅಂತ ಕರ್ತಾರೆ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಅದು ತಂದಿದ್ದು ರಾಜೀವ್ ಗಾಂಧಿ ಅವರು. ಆಮೇಲೆ ಸುಮಾರು ಜನ ಮಾತಾಡೋರು ಇದ್ದಾರೆ, ಇಷ್ಟು ಮಾತ್ರ ಹೇಳಿ ಮೇಡಮ್ ಒಂದು ರಿಕ್ವೆಸ್ಟ್ ಏನಂದರೆ, ನಮ್ಮ ಕಷ್ಟಗಳು ಜಾಸ್ತಿ ಇದೆ ಇಲ್ಲಿ, ಅವರೆಲ್ಲ ಅವ್ರ ರೆಪ್ರೆಸೆಂಟೇಷನ್ ತೊಗೊಂಡು ಬಂದಿದ್ದಾರೆ. ಸ್ವಲ್ಪ ಸಮಾಧಾನವಾಗಿ ನೀವು ಕೇಳಬೇಕಿಲ್ಲ. ಇಲ್ಲ ಅವರವರು 34 ವಾರ್ಡು, 33 ವಾರ್ಡು ಅಸೋಸಿಯೇಷನ್ ಅವರೆಲ್ಲ ಬಂದಿದ್ದಾರೆ. ಇದಾದಮೇಲೆ ಸ್ವಲ್ಪ ಕೇಳಿ. ಥ್ಯಾಂಕ್ ಯು. ಮಾನ್ಯ ಶಾಸಕರೇ ಮತ್ತು ವೇದಿಕೆಯಲ್ಲಿ ಕೂತಿರುವ ಎಲ್ಲ ಮಾನ್ಯರೇ, ಯುವರ್ ನೇಮ್ ಈಸ್ ಮೈ ಹಾರ್ಟ್. ನಿಮ್ಮ ಹೆಸರೆಲ್ಲ ಹೇಳ್ಕೊಂಡಿದ್ರೆ ಟೈಮ್ ಜಾಸ್ತಿ ಆಗುತ್ತೆ. ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ, ಎಲ್ಲರಿಗೂ, ಸ್ಟೇಟ್ ಕಾಂಗ್ರೆಸ್ ಅವರಾಗಲಿ, ಬ್ಲಾಕ್ ಕಾಂಗ್ರೆಸ್ ಆಗಲಿ, ಎಲ್ಲರಿಗೂ ನನ್ನ ನಮಸ್ಕಾರ. ಈ ಆಗಸ್ಟ್ ತಿಂಗಳು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. 2026 ಈ ಆಗಸ್ಟ್ ತಿಂಗಳಿನಲ್ಲಿ ನಾವು ಆಗಸ್ಟ್ ತಿಂಗಳನ್ನ ಮರೆಯೋಕ್ಕಾಗಲ್ಲ. ಯಾಕಂದರೆ ನಮ್ಮ ಮಾನ್ಯ ಶಾಸಕರು ಪ್ರಯತ್ನದಿಂದ ಮೊಟ್ಟ ಮೊದಲದಾಗಿ ಈ ಸಂವಿಧಾನ ಬರೆದ ಸಂವಿಧಾನ ಶಿಲ್ಪಿ, ಭಾರತ ರತ್ನ, ನಮ್ಮ ಎಲ್ಲರೂ ಇವತ್ತು ಈ ಸ್ಟೇಜ್ನಲ್ಲಿ ಇಟ್ಕೊಂಡು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಮಹಾ ವ್ಯಕ್ತಿ ಅಂದರೆ ಡಾಕ್ಟರ್ BR ಅಂಬೇಡ್ಕರ್. ಅವರದ್ದು 5ನೇ ತಾರೀಕು ಮುನ್ಸಿಪಾಲ್ಟಿ ಕಚೇರಿನಲ್ಲಿ ಮೊಟ್ಟ ಮೊದಲಾಗಿ ನಮ್ಮ ಜಿಲ್ಲೆಯಲ್ಲಿ ಕಂಚಿದ ಪುತ್ಲೆಯನ್ನು ಅವರು ಕೈಯಿಂದ ಓಪನ್ ಮಾಡಿ ಈ ನಮ್ಮ KGFಗೆ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಪ್ರಪಂಚ ಖಂಡದ ನಮ್ಮ ರಾಮರಾಜ ಖಂಡ, ಇವತ್ತು ಏನೋ ನಮ್ಮ ಕಂಪ್ಯೂಟರು ಆನ್ಲೈನು ಅಂತ ಇದೆಯೋ, ಆ ಕಂಪ್ಯೂಟರ್ನ ಇಂಡಿಯಾನಲ್ಲಿ ತಗೊಂಡು ಬಂದಿರೋ ಮಹಾನ್ ವ್ಯಕ್ತಿ. ಮತ್ತು ಇವತ್ತಿನ ದಿವಸ ಏನು ಯುವಕರು ಇದ್ದೀರೋ, ಫಸ್ಟೆಲ್ಲ ಬಂದ್ಬಿಟ್ಟು 21 ವಯಸ್ಸಿಗೆ ಬಂದ್ಬಿಟ್ಟು ಎಲೆಕ್ಷನ್ನಲ್ಲಿ ವೋಟ್ ಹಾಕ್ತಿತ್ತು. ಆವಾಗ ಮಾನ್ಯ ನಮ್ಮ ಕಾಂಗ್ರೆಸ್ಸಿನ ಸೊತ್ತು, ಈ ದೇಶದ ಸೊತ್ತು ಶ್ರೀಮತಿ ಇಂದಿರಾ ಗಾಂಧಿ, ಶ್ರೀಮತಿ ಸೋನಿಯಾ ಗಾಂಧಿ ಅಮ್ಮ, ಮತ್ತು ನಮ್ಮ ಪ್ರಿಯಾಂಕಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಅವರನ್ನ ಎತ್ತೆ ತಂದಾಗಿದ್ದ ರಾಜೀವ್ ಗಾಂಧಿ ಅವರು ಬಂದ್ಬಿಟ್ಟು ಕಾಂಗ್ರೆಸ್ಗೆ ಮಾತ್ರ ಸೊತ್ತಲ್ಲ, ನಮ್ಮ ಭಾರತ ದೇಶಕ್ಕೆ ಸೊತ್ತು. ಅವ್ರಿಗೆ ಪ್ರಾಣನೇ, ಅವರು ರಕ್ತನ ಸುರಿದು ಈ ದೇಶ ಭೂಮಿನಲ್ಲಿ ಅರ್ಪಣೆ ಮಾಡಿ ಈ ದೇಶಕ್ಕಾಗಿ ಅವರು ತುಂಬ
ದೇಶ ಕಟ್ಟಕ್ಕೆ ತುಂಬ ಕಷ್ಟ ಬಿದ್ದ ಒಂದು ಫ್ಯಾಮಿಲಿ ಅಂದರೆ ಮಾನ್ಯ ಇಂದಿರಾ ಗಾಂಧಿ ಅವರ ಫ್ಯಾಮಿಲು, ಜವಾಹರ್ಲಾಲ್ ನೆಹರೂರಿಂದ ಅವರಿಂದ ಎಲ್ಲರಿಗೂ ಇವತ್ತು ಮುಖ್ಯವಾಗಿ 20 ವರ್ಷದಿಂದ ಇದಕ್ಕೆ ಇವತ್ತು ತೆರೆ ಎಳೆದಿದ್ದಾರೆ ನಮ್ಮ ಮೇಡಮ್. ಅದಕ್ಕೆ ಯಾರು ಕಷ್ಟ ಬಿದ್ದಿದ್ದಾರೋ ಅವ್ರ ಪಾದಕ್ಕೆ ನಮ್ಮ ನಮಸ್ಕಾರಗಳು. ಇವತ್ತು ಅದನ್ನು ಬಂದ್ಬಿಟ್ಟು ಮುಂದೆ ನಿಂತ ನಮ್ಮ ಶಾಹಿದ್ ಬಬ್ಲು ಅವ್ರಿಗೂ ಅವ್ರ ತಂದೆಯವ್ರಿಗೂ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಇದು ಇತಿಹಾಸದಲ್ಲಿ ಬರಿಬೇಕಾದ ದಿನ. ಕಷ್ಟ ಬಿದ್ದು ಮಾಡಿದ್ದಾರೆ, ಅದು ಯಾರು ನಮಗೆ ಒಳ್ಳೇದು ಮಾಡಿದರೆ ಅವ್ರನ್ನ ಹೊಗಳ್ಬೇಕು, ಜನಗಳಿಗೆ ಗುರುತು ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಯಾಕಂದರೆ ಮೇಡಮ್ ಒಂದ್ಸತಿ ನಮಗೂ ಹೇಳಿದ್ರು, ಈ ಥರ ಬಂದ್ಬಿಟ್ಟು ಮುನ್ಸಿಪಾಲಿಟಿನಲ್ಲಿ ಒಂದು ತೀರ್ಮಾನ ಮಾಡಿ ಅದನ್ನ ಬೇಗ ನಾವು ಮಾಡಬೇಕು ಅಂತ ನಮಗೊಂದು ತೀರ್ಮಾನವನ್ನು ಮಾಡಿದ್ದೀವಿ. ಅದು ಸೆಪ್ಟೆಂಬರ್ 19ನಲ್ಲಿ ಅದಕ್ಕೆ ಎಷ್ಟು ಖರ್ಚಾಗುತ್ತೋ ಅದು ಬಂದ್ಬಿಟ್ಟು ಮೇಡಮ್ ಅವರು ಮುನ್ಸಿಪಾಲ್ಟಿಯಿಂದ ಮಾಡಿ ನಮ್ಮ ಇದು ಪ್ರಧಾನಮಂತ್ರಿ ಆಗಿದ್ದವರು ಅವ್ರನ್ನ ಮಾಡಬೇಕಂತ ನಮ್ಗೆ ಅದು ಅವಕಾಶ ಸಿಕ್ಕಿಲ್ಲ. ಬಟ್ ಇವರು ಅವಕಾಶ ಇವರು ಸಿಕ್ಕಿದೆ. ಇವರಿಗೆ ಮನಸ್ಫೂರ್ತಿಯಾಗಿ ನನ್ನ ಧನ್ಯವಾದಗಳು. ಇವತ್ತು ಇದು ಪಕ್ಷದ ವೇದಿಕೆ, ಪಕ್ಷದಲ್ಲಿ ಅವ್ರ ಪಕ್ಷದಲ್ಲಿ ಇಟ್ಕೊಂಡು ನಮ್ಮ ಪಕ್ಷದ ನಾಯಕನ್ನ ಇವತ್ತು ಗುರುತು ಮಾಡಿಸಿ ಅದರಲ್ಲಿನೂ ಹಳೆಬರು ಜೈಪಾಲನಾಗಲಿ, ಕೆ.ಸಿ. ಮುರಳನಾಗಲಿ, ನಮ್ಮ ಲಾರೆನ್ಸ್ ಸರ್ ಆಗಲಿ, ಇನ್ನು ಅನೇಕ ಹಳೆ ಕಾಂಗ್ರೆಸ್ ಅವರು ಅವ್ರನ್ನೆಲ್ಲ ಬಿಟ್ಟಿಲ್ಲ, ನಾವು ಕೇಳಲಿಲ್ಲ. ನಮ್ಮ ಹೆಸರುಗಳೆಲ್ಲ ಅದರಲ್ಲಿ ಹಾಕಿದ್ದು ದೊಡ್ಡ ಮನಸ್ಸಿಗೆ ನಾನು ಶಬಾಸನ ಹೇಳ್ತೀನಿ. ನಾನೇ ಒಬ್ಬನೇ ಮಾಡಿದ್ದಲ್ಲ, ಇದು ಎಲ್ಲರಿಗೂ ಬೇಕು ಅಂತ ಕಾಂಗ್ರೆಸ್ನಲ್ಲಿ ಯಾರು ಮುಖಂಡರಿದ್ದಾರೋ ಅವ್ರ ಹೆಸರಿನಲ್ಲಿನೂ ಅದು ಇವತ್ತು ಹಾಕಿ ಅವ್ರ ದೊಡ್ಡ ಮನಸ್ಸಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತೆ ಇದು ಕಾಂಗ್ರೆಸ್ ವೇದಿಕೆ, ನಾವು ಗೌರ್ಮೆಂಟ್ ವೇದಿಕೆ ಅಲ್ಲ. ನಾನು ಒಂದು ಹೇಳ್ತೀನಿ, ಮೊನ್ನೆ ದಿವಸ ನಮ್ಮ ಮೇಡಮ್ ಅವರು ಅಸೆಂಬ್ಲಿನಲ್ಲಿ ನಮ್ಮ KGF ಕ್ಷೇತ್ರ ಮಾತ್ರ ಅಲ್ಲ, ನಮ್ಮ ಕೋಲಾರ ಜಿಲ್ಲಾ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಒಂದು ಸಂದೇಶನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಈ ಪೆನ್ಷನ್ ಯಾರು ಟೀಕೆ ಮಾಡಿದರು ಆ ಟೀಕೆಗಳೆಲ್ಲ ಒಂದು ತೆರವಿಳಿದು ಆ BJP ಅವರು ಏನು ಗೊಂದಲ ಮಾಡಿದ್ರು ಅಸೆಂಬ್ಲಿನಲ್ಲಿ ನಮ್ಮ ಜನಗಳಿಗೆ, ಇಡೀ ಕರ್ನಾಟಕ ಜನಕ್ಕೆ, ಬರೀ KGF ಜನಕ್ಕಲ್ಲ, ಅವ್ರಿಗೆಲ್ಲ ಬಂದು ಈ ಥರ ಪೆನ್ಷನ್ ಅನ್ಯಾಯ ಆಗಿದೆ, ಅವ್ರಿಗೆ 32 ಲಕ್ಷದಿಂದ 1,20,000ವರೆಗೆ ಕೊಡಬೇಕು ಹಂಗೇನು ಹೇಳ್ಬಿಟ್ಟು ಇವತ್ತಿನ ದಿವಸ ಅಲ್ಲಿ ಅಸೆಂಬ್ಲಿನಲ್ಲಿ ಮಾತಾಡಿ ಮಾನ್ಯ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಅವರೆಲ್ಲ ಬಂದ್ಬಿಟ್ಟು ಇವತ್ತು ನಿಮ್ಮ ಆದೇಶನೂ ಎಲ್ಲ ವಾಟ್ಸಪ್ಗಳಲ್ಲಿ ಪೇಪರ್ಗಳೆಲ್ಲ ಬಂದಿದೆ. ಕಷ್ಟ ಬಿಟ್ಟು ಒಂದು ಹೆಣ್ಣುಮಗು ಇದು ಅಸೆಂಬ್ಲಿನಲ್ಲಿ ಮಾತಾಡಿ ಅದೆಲ್ಲ ಬಂದು ಇವತ್ತು ಸರಿ ಮಾಡಿ ಯಾರಿಗೂ ಅನ್ಯಾಯ ಬಂದು ನೋಡಿದ್ದಾರೆ, ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳಬೇಕು. ಇನ್ನೊಂದು ಕಾಂಗ್ರೆಸ್ ಅವ್ರಿಗೊಂದು ಹೇಳ್ತೀನಿ, ನಾವು ಮೇಡಮ್ ಒಂದು ಸಾಧನೆ ಮೇಡಮಿನ ಸಾಧನೆ ಬಂದ್ಬಿಟ್ಟು ಮನೆಗೆ ತಪ್ಪಿಸೋಕೆ ನಾವು ಯಾರು ಬಂದ್ಬಿಟ್ಟು ಅದನ್ನು ಬಂದ್ಬಿಟ್ಟು ಜಯ ಮಾಡಿಲ್ಲ. ಹುಟ್ಟು ನಮ್ಮ ಮೇಡಮ್ ಬರ್ತಾರೆ, ಅವ್ರ ಜೊತೆಯಲ್ಲಿ ನಿಂತ್ಕೋಬೇಕು, ಹೋಗ್ಬೇಕಂತ ಅಲ್ಲ. ಅವ್ರು ಏನು ಸಾಧನೆ ಮಾಡಿದ್ದಾರೆ ಅದು ಮನೆ ಬಾಗಿಲಿಗೆ ಹೋಗ್ಬೇಕು, ಮನೆಯಲ್ಲಿ ಕಷ್ಟಗಳನ್ನ ಅವ್ರ ಹತ್ರ ಬಂದು ತಗೊಳ್ಬೇಕು, ಅವರಿಂದ ಹೋಗ್ಬೇಕು. ಎಷ್ಟು ಟೀಕೆ ಮಾಡಿದ್ರು ಮೇಡಮ್ ಅವ್ರು ಮಾಡಿಲ್ಲ, ಯಾವನ ಒಬ್ಬ ಹೇಳಿದ ಅವ್ರ ಅಪ್ಪನ ಹತ್ರ ಕೇಳ್ಬೇಕು ಹಂಗಂತ ಅವ್ರ ತಾತನ ಹತ್ರ ಕೇಳಿ ಮಾಡಿದ್ದಾರೆ. ಇವತ್ತು ಅವ್ರ ತಾತನ ಹತ್ರ ಮಾಡಿ ಹೇಳಿದ್ದಾರೆ. ಇವತ್ತು ಇಡೀ ರಾಜ್ಯ ಕೊಟ್ಟಿದ್ದಾರೆ. ಬರೀ ಇದು ನಮ್ಮ ಕ್ಷೇತ್ರಕ್ಕಲ್ಲ, ಟೀಕೆಗಳು ಸಾಹಿತ್ಯ ಕೆಲಸಗಳು ಉಳಿತದೆ. ಇವಾಗ ನಮ್ಮ ಮೇಡಮ್ ಅವರು ಇವತ್ತು MLA ಆಗಿ, ನಮ್ಮ ಕಾಂಗ್ರೆಸ್ ಶಾಸಕರಾಗಿ, ನಮ್ಮ ಕಾಂಗ್ರೆಸ್ ಮುನ್ಸಿಪಾಲಿಟಿ ಆಗಿ ಇವತ್ತು KGFನಲ್ಲಿ ಏನೇನು ಅಭಿವೃದ್ಧಿ ಕಂಡಿದೆ ಅಂತ ಕರ್ನಾಟಕದಲ್ಲಿ ಯಾವ ಜಿಲ್ಲೆನೂ ಯಾವ ಕ್ಷೇತ್ರನೂ ಕಂಡಿಲ್ಲದ ನಮ್ಮ ಕ್ಷೇತ್ರ ಅಭಿವೃದ್ಧಿನಲ್ಲಿ ಮೊದಲದಾಗಿದೆ. ಅದರಲ್ಲಿ ಜನಗಳ ಹತ್ರ ಸೇರಿಸೋದು ಕಾಂಗ್ರೆಸ್ ಅವರು ವಿಫಲವಾಗಿದೆ ಅಂತ ನಾನು ಆಪಾದನೆ ಮಾಡ್ತಾ ಇದ್ದೀನಿ. 7 ವರ್ಷ ಮುಂಚೆ ಯಾವ ತಹಸೀಲ್ದಾರ್ ಆಫೀಸ್ ಇತ್ತು ಇಲ್ಲಿ, ಯಾವ ಮಿನಿ ವಿಧಾನಸೌಧ ಇತ್ತು ಇಲ್ಲಿ, ಯಾವ ಕಾಲೇಜ್ ಇತ್ತು ಇಲ್ಲಿ, ಯಾವ ಹಾಸ್ಪಿಟ್ಲ್ ಇತ್ತು ಇಲ್ಲಿ, ಯಾವ DR ಕ್ವಾರ್ಟರ್ಸ್ ಇತ್ತು ಇಲ್ಲಿ. ಇವತ್ತು ಮಾನ್ಯ ನಮ್ಮ ಅಂಬೇಡ್ಕರ್ ಅವ್ರಿಗೆ ನಮ್ಮ ಅರಣ್ಮನೆ ತರ ಒಂದು ಸ್ಮಾರಕ ಕಟ್ತಾ ಇದ್ದಾರೆ. ಕಾಂಗ್ರೆಸ್ ಅವರೆಲ್ಲ ನೀವು ಹೋಗಿ ನೋಡ್ಬೇಕು, ಅದನ್ನ ಪ್ರಚಾರ ಮಾಡಬೇಕು. ನಮ್ಮ ಶಾಸಕರು 10 ಕೋಟಿನಲ್ಲಿ ಕಟ್ತಾ ಇದ್ದಾರೆ, 8 ಏಕರ್ನಲ್ಲಿ ಕಟ್ತಾ ಇದ್ದಾರೆ ಅಂತ ಜನಗಳು ಮುಟ್ಟಿಸೋ ಕೆಲಸ ಮಾಡಬೇಕು. ನಾವೆಲ್ಲ
ಎಲ್ಲರೂ ಹೋಗ್ಬೇಕು. ನಮ್ಮ ಕರ್ತವ್ಯ ಹೇಳಕ್ ಹೇಳ್ತೀನಿ, ನಾನು ಇಷ್ಟ ಬಿಡ್ತೀನಿ. ನಮ್ಮ ಮೇಡಮ್ ಅವ್ರು ಹೇಳಿದ್ರು, ನಾನು ಹೇಳ್ತೀನಿ ನೋಡಿ, ನಾವು ಎಲೆಕ್ಷನ್ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ವೇಳೆಗ ಮೇಡಮ್ ಸಾಧನೆಗಳು ಏನಿದೆ ಅದು ಮನೆಗೆ ಕಚ್ಚಿದೆ. ನಾವು 50,000 ಲೀಡಿಂಗ್ ನಲ್ಲಿ ಗೆದ್ದಿದ್ದೀವಿ, ನಾವು 1 ಲಕ್ಷ ಲೀಡಿಂಗ್ ಹೋಗ್ಬೇಕು. ಅದಕ್ಕೆ ಏನು ಪ್ರಯತ್ನ ಮಾಡಬೇಕು ಅದನ್ನ ಬಂದ್ಬಿಟ್ಟು ನಾವೆಲ್ಲ ವಿಫಲವಾಗ್ತಾ ಇದ್ವಿ. ಕಾಂಗ್ರೆಸ್ ಕಾರ್ಯಕರ್ತರು ನಾವು ಹೇಳ್ತಾ ಇದ್ದೀವಿ ನೋಡಿ, ನೀವು ಎಲ್ಲರೂ ಬಂದ್ಬಿಟ್ಟು ಮೇಡಮ್ ಸಾಧನೆಗಳನ್ನ ಬಂದ್ಬಿಟ್ಟು ಹೇಳ್ಬೇಕು. ಮಾನ್ಯ ನಮ್ಮ ಹಿರಿಯವರು ಮುಂಚಿನ ಬ್ಲಾಕ್ ಆಗ ಅಧ್ಯಕ್ಷರು ಮಧುರಮುತ್ತು ಸಾಹೇಬರು ಬಂದಿದ್ದಾರೆ, ಅವ್ರಿಗೂ ನಮ್ಮ ನಮಸ್ಕಾರ. ಈ ತರ ನಮ್ಮ ಸಾಧನೆಗಳನ್ನ ಎಲ್ಲರೂ ನಾವು ಹೇಳ್ಬೇಕು. ಇನ್ನೊಂದು ಇವತ್ತು ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಮುಂದೆ ಟೀಕೆಗಳು ಸಾಯುತ್ತೆ, ಕೆಲಸಗಳು ನಿಲ್ಲುತ್ತೆ ಅಂತ. ಇವತ್ತು ಟೀಕೆಗಳು ಮಾಡ್ತಾರೆ, ರಾಜಕೀಯವಾಗಿ ಮಾತಾಡಲ್ಲ, ಬೇರೆ ಮಾತಾಡ್ತಾರೆ. ನಾವು ಇದೇ ಊರಿನಲ್ಲಿ ಹುಟ್ಟಿ ಮಗ, ನಾವು ಮೀಸೆ ಇದೆ ನಮ್ಗೂ ಮಾತಾಡಕ್ಕೆ ಹಕ್ಕಿದೆ. ನೀವು ರಾಜಕೀಯವಾಗಿ ಟೀಕೆ ಮಾಡಿ, ಪೊಲಿಟಿಕಲ್ ಆಗಿ ಟೀಕೆ ಮಾಡಿ, ಇನ್ನೊಂದು ಸತಿ ಯಾರಾದರೂ ನಮ್ಮ ಮೇಡಮನ ಆಗಲಿ ಬೇರೆಯವರಾಗಲಿ ಅವ್ರು ಏನು ಲಿಮಿಟ್ ಇದೋ ಲಿಮಿಟಿಗೆ ಮೇಲೆ ಟೀಕೆ ಹಾಕಿದ್ರೆ ನಾವು ಮೀಸೆ ಇಟ್ಕೊಂಡೆ ಗನ್ಸಾಗಿ ಓಡೋರಲ್ಲ. ಯಾರು ಓಡ್ತಾರೆ ಇಲ್ಲ, ಈ ಮಲ್ಲಲ್ ಮುನ್ಸ್ವಾಮಿ ನಿಮಗೆ ತಿರುಗೇಟು ಕೊಡ್ತೀನಿ. ನಿಮ್ದು ಕೂಡ ಸೂಟ್ ಕೇಸ್ ತುಂಬ ಇದೆ ನನ್ನ ಹತ್ರ. ಸೂಟ್ ಕೇಸು, ಟರ್ಕು, ಬೀರೋ ಎಲ್ಲದ್ರಲ್ಲಿ ಇಟ್ಟಿದ್ದೀನಿ. ಎತ್ತು ಬಿಟ್ರೆ ನೀವು ಎಲ್ಲಿಗೆ ಓಡಿದ್ರೆ ಆಗಲ್ಲ. ಯಾವ ನೋಡಿದ್ರು ಸೇರಿ, ಎಲ್ಲಿ ನೋಡಿದ್ರು ಸೇರಿ, ಇವರು ಸಿಕ್ಕಿರೋ ಒಂದೇ ವ್ಯಕ್ತಿ ಗೋವಿಂದಗೌಡ. ಅವರು ನಮ್ಮ ಪಕ್ಷಕ್ಕೆ ಮಾರ್ಗದರ್ಶಕರು. ಈ ಕ್ಷೇತ್ರದಲ್ಲಿ ಎಷ್ಟು ಸಾವಿರ ಜನಗಳು ಲೋನ್ ಕೊಟ್ಟಿರೋರು. ಉದಾಹರಣೆ ಕೇಳ್ತೀನಿ, ಈ ವಾರ ಕೂಡ ಒಬ್ಬರು ಹಾಸ್ಪಿಟಲ್ ಅಲ್ಲಿ ಪ್ರಾಣಗಳು ನಗುತ್ತಾ ಇದ್ದಾರೆ, ಅವ್ರಿಗೆ 2 ಲಕ್ಷ ಕೊಟ್ಟಿದ್ದಾರೆ. ಈ KGF ನಲ್ಲಿ ಜಾತ್ರೆ, ಒಂದು ದೇವಸ್ಥಾನ ವ್ಯಕ್ತಿ ಅಂದ್ರೆ ಅವ್ರ ಹತ್ರ ಹೋದ್ರೆ ಲಕ್ಷಾಂತರ ರೂಪಾಯಿ ಕೊಡ್ತಾರೆ. ಎಡಗಣ್ಣಲ್ಲಿ ತಮಿಳಿನಲ್ಲಿ ಹೇಳ್ತಾನೆ, ಆಗ ಅರ್ಧ ಕೈಗೆ ಸುನಾಮ ಬೇಕಾದ್ರೂ ಬೇಸಕ್ಕೆ ಜಾಸ್ತಿ. ಒಂದು ಮಾರ್ಗದರ್ಶಕರು ನಮಗೆ, ಅವರು ನಮ್ಮ ಪಕ್ಷಕ್ಕೆ ಮಾರ್ಗದರ್ಶಕರು. PCC ಬ್ಯಾಂಕ್ನಲ್ಲಿ ಲೋನ್ ಕೊಡುವಾಗ ಗೋವಿಂದಗೌಡರು ಚೆನ್ನಾಗಿದ್ರು ಅವತ್ತು. ಅವ್ರ ಹತ್ರ ಹೋಗ್ಬಿಟ್ಟು ಇವ್ರಿಗೆ 10 ಲೋನ್ ಕೊಡಿ, ಇವ್ರಿಗೆ 100 ಲೋನ್ ಕೊಡಿ ಹಂಗಂತ ಕಿವಿ ಕೊಡಿಲ್ಲ. ಅವಾಗ ನಿಮ್ಗೆ ನಾಚಿಕೆ ಇಲ್ಲ. ಇವತ್ತು ಟೀಕೆ ಮಾಡಕ್ ಮಾತ್ರ ಯಾವತ್ತು ನೋಡಿದ್ರು ಗೋವಿಂದಗೌಡರು. ಯಾಕಂದ್ರೆ ಇಲ್ಲಿ ರೂಪಾ ಮೇಡಮ್ ಹತ್ರ ಬಂದ್ಬಿಟ್ಟು ಹೇಳಕ್ಕೆ ಯಾವ ಟೀಕೆನೂ ಇಲ್ಲ. ಅವ್ರಿಗೆ ಏನಿದೆ ಅವರು ಶಕ್ತಿಗಿಲ್ಲ ಮೀರಿ ಇವತ್ತು ಕೆಲಸಗಳು ಮಾಡ್ತಾ ಇದ್ದಾರೆ. ನೀವು ಕಾಂಗ್ರೆಸ್ ಕರ್ತವ್ಯರು ಒಬ್ಬೊಬ್ರು ಸಿಪಾಯಿ ತರ ಇರ್ಬೇಕು. ಯಾವನು ಮಾಡ್ತಾನೆ ಅವ್ರಿಗೆ ತಿರುಗೇಟ್ ಕೊಡ್ಬೇಕು. ಅವಾಗನೇ ನೀವು ಬಂದ್ಬಿಟ್ಟು ನಿಜವಾಗಲೇ ನೀವು ಕಾಂಗ್ರೆಸ್ ಅವರನ್ನು ಹೇಳ್ಕೊಳಕ್ಕಾಗ್ತೀನಿ. ನಿಮ್ ಬಾಯಿ ಇಲ್ಲ, ನೀವು ಮಾತಾಡೋದಲ್ಲ, ನಮ್ಮ ಸಾಧನೆಗಳನ್ನ ಹೇಳ್ಬೇಕು. ಅವ್ರು ಟೀಕೆ ಮಾಡೋರಿಗೆ ಅವ್ರಿಗೆ ಹೇಳ್ಬೇಕು. ಇವತ್ತು ಏನ್ ಟೀಕೆ ಮಾಡಿದ್ರು, 14,000 ಜನಗಳಿಗೆ ಪೆನ್ಷನ್ ಇಲ್ಲ, ಮೇಡಮ್ ಅವರೇ ಮಾಡಿಬಿಟ್ರು, ಮೇಡಮ್ ಕೇಳಿಲ್ಲ ಅಂತ ಇವತ್ತು ರಾಜಕೀಯಕ್ಕೆ ಮಾಡಿಕೊಟ್ಟಿದ್ದಾರೆ. ಅದು ಯಾರು ಹೇಳ್ಬೇಕು? ನಾವೆಲ್ಲ ಹೋಗಿ ಮನೆಗೆ ಹೇಳ್ಬೇಕು, ನಮ್ಮ ಮೇಡಮ್ ನಿಮ್ಮ ಕಷ್ಟ ಎಲ್ಲ ತೀರಿಸಿದ್ದಾರೆ. ಯಾವುದೇ ಒಂದು ಪ್ರಯತ್ನ ಇದ್ರೆ ಆವತ್ತೇ ಬಂದ್ಬಿಟ್ಟು ಆ ಬೆಂಗಳೂರಿಂದ ಅಧಿಕಾರಿಗಳ ಕರ್ಕೊಂಡು ಸಭೆ ಮಾಡ್ತಾರೆ, ಕ್ಯಾಂಪಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಎಲ್ಲ ಈ ನಮ್ಮ ಕ್ಷೇತ್ರದಲ್ಲಿ ಬೀಸಾಪ್ ಹೇಳ್ತಾರೆ ಅಂಡರ್ಸ್ಟ್ಯಾಂಡ್ ಪೇಟೆ. ಇಲ್ಲಿರೋರೆಲ್ಲ ನಿಮ್ಗೆ ಗೊತ್ತಿದೆ. ಮೇಡಮ್ ಬಂದ ಮೇಲೆ ಈ ರೋಡ್ ಹೆಂಗಾಗಿದೆ, ಬ್ರಿಡ್ಜ್ ಹೆಂಗಾಗಿದೆ, ಲೈಟ್ ಹೆಂಗಾಗಿದೆ, ಎದೆ ಮುಟ್ಟಿ ನೀವೆಲ್ಲ ನೋಡಬೇಕು. ನಾನು ಮಾನ್ಯ ಮೇಡಮ್ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತು, ದಯವಿಟ್ಟು ಮೇಡಮ್ ಈ ರೂಟ್ನಲ್ಲಿ ಯಾವ್ದಾದ್ರು ಬಸ್ ಹೋಗುತ್ತೋ, ಕುಪ್ಪಮ್ಮ ಹೋಗೋದು ಇಲ್ಲಿ ಬಂದು ನಿಲ್ಲಬೇಕು, ಕುಪ್ಪಿನ ಬರೋದು ಇಲ್ಲಿ ಬಂದು ನಿಲ್ಲಬೇಕು. ಇದು 30 ವರ್ಷ ಸಾಧನೆ ನಮ್ಮ ಮೇಡಮ್ ಅವರು ಬ್ರೇಕ್ ಮಾಡಿದ್ದಾರೆ ಅಂತ ನೀವು ಈ ಸ್ಟ್ಯಾಚ್ ತೆಗೆದುಬಿಟ್ಟು ಇದರಲ್ಲಿ ನಿಮ್ಮ ಕೈಯಿಂದ ಇದು ಓಪನ್ ಮಾಡಿ ಕೊಟ್ಟಿದ್ದಲ್ಲ. ಈ ಬಸ್ ಬಂದ್ರಣ ರೂಪಾ ಮೇಡಮ್ ಇಂದ ಬಸ್ ಬಂತು, ನಮ್ಮ MLA ಸೌಕರ್ಯ ಮಾಡಿಕೊಟ್ಟಿದ್ದಾರೆ ಅಂತ ನೀವು ಎಲ್ಲರೂ ಬಂದು ಎಲ್ಲ ಬಸ್ ಇಲ್ಲಿ ಬಂದು ನಿಂತು ಪಿಕಪ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ನಿಮ್ಮ ವಿನಂತಿ ಮಾಡ್ತೀನಿ ಮೇಡಮ್. ನಾನು ಯಾಕಂದ್ರೆ ನಮ್ಮ ಆದಂಗ ಜಾಸ್ತಿ ಇತ್ತು. ಇದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ಸಿನ ಸೊತ್ತು. ಭಾರತ ರತ್ನ ರಾಜೀವ್ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಸೊತ್ತು. ಇದರಲ್ಲಿ ನಮ್ಮ ಮಾತಾಡೋಕ್ಕೆ, ಪಕ್ಷದಲ್ಲಿ ಮಾತಾಡೋಕೆ ನಮ್ಗೆ ಹಕ್ಕಿದೆ. ಅದರಿಂದ ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಬಿಚ್ಚಿಡೋಕ್ಕೆ ನನಗೆ ಇವತ್ತು ಒಂದು ಟೈಮ್ ಸಿಕ್ಕಿದೆ. ಅದರಿಂದ ನಾನು ಹೇಳ್ತೀನಿ ನೋಡಿ, ನಮ್ಮ ಕಾರ್ಯಕರ್ತರೆ ನೀವೆಲ್ಲ ವೀರಾದಿ ವೀರನಾಗಿರ್ಬೇಕು, ಶೂರಾದಿ ಶೂರನಾಗಿರ್ಬೇಕು. ನಾವು ಎಲ್ಲ ಮಾಡಿಬಿಟ್ಟು ನಾವು ಏನಿಲ್ಲಂಗೆ ನಾವು ಯಾವುದಕ್ಕೂ ಪ್ರಯೋಜನ ಇಲ್ಲಂಗೆ ಕೂತ್ಕೋಬಾರ್ದು. ನಮ್ಗೇನು ಮಾಡಿಲ್ಲ ಮೇಡಮ್ ಹೇಳಿ,
ನಮ್ಗೇನು ಮಾಡಿಲ್ಲ, ರೋಡ್ ಮಾಡಿಲ್ವಾ, ಲೈಟ್ ಮಾಡಿಲ್ವಾ, ನಮ್ಮ 7 ವರ್ಷಕ್ಕೆ ಮುಂಚೆ ಇರೋರೆಲ್ಲ ಬಿಲ್ಡಿಂಗ್ ಎಲ್ಲ ಬಂದ್ಬಿಟ್ಟು ಅದು ಅಲ್ಲೇ ಇದ್ದು ಬಿಡ್ತಾ, ಅವ್ರ ಕಷ್ಟ ಇಲ್ವಾ, ಅವ್ರ ಶ್ರಮ ಇಲ್ವಾ, ಅದೆಲ್ಲ ಬಂದ್ಬಿಟ್ಟು ನಮ್ಗೆ ಜನಗಳಿಗೆ ಹೇಳ್ಬೇಕು. ಒಂದು ಕಾರ್ಯಕ್ರಮ ಮಾಡಿದ್ರೆ ನಾವು ಏನು ಕಾರ್ಯಕ್ರಮ ಮಾಡಿದ್ರೆ ಅದು ಮುಟ್ಟಬೇಕು. ಅದೇ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಸ್ಗಳೆಲ್ಲ ಮಾಡಬೇಕಾಗಿರೋ ಕರ್ತವ್ಯ ಅದನ್ನು ಮಾಡಬೇಕು. ಮೇಡಮ್ ಮೊನ್ನೆ ಇದೇ ಬಿಡಿಸಾಡಿದ್ರು, ಅವ್ರು ಕೂಗಾಡಿದ್ರು, ಅದರಲ್ಲಿ ಇವತ್ತು ಜಯ ಮಾಡಿಕೊಂಡು 17ನೇ ತಾರೀಕು ಅಸೆಂಬ್ಲಿನಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ. 18ಕ್ಕೆ ಇದು ಆದೇಶ ಬರುತ್ತೆ. ನಮ್ಮ ತಹಸೀಲ್ದಾರ್ ಅವರು ಬಂದ್ಬಿಟ್ಟು ನಮ್ಮ ಮೇಡಮ್ ಅವರ ಪ್ರಯತ್ನದಿಂದ ಇಡೀ ರಾಜ್ಯಕ್ಕೆ ಈ ಪೆನ್ಷನ್ ಸಮಸ್ಯೆ ತೀರಿತು ಅಂತ ಹೇಳಿದ್ದಾರೆ. ನೀವು ಕಾಂಗ್ರೆಸ್ ಅವರು ನಿಮ್ಮ ಮನೆ ಹೇಳೋದು ನಿಮ್ಗೆ ಏನು ತೊಂದರೆ ಹೇಳ್ಬೇಕು. ನಮ್ಮ ಮೇಡಮ್ ತೀರಿಸಿದ್ದಾರೆ, ಭಯ ಬೀಳಬೇಡಿ, ನಿಮ್ಗೆಲ್ಲ ಮಾಡಿಕೊಡ್ತಾರೆ ಹಂಗಂತ ನೀವು ಹೇಳ್ಬೇಕಂತ ನಮ್ಮ ಮನಸ್ಸಿನಲ್ಲಿ ಇರೋದು ಹೇಳಿದ್ದೀನಿ. ನಾನು ಸುಮ್ಮನೆ ಹೇಳೋದಲ್ಲ, ಇಲ್ಲ. ಇನ್ನೊಂದ್ಸತಿ ಹೇಳ್ತೀನಿ, 20 ವರ್ಷದಿಂದ ಮುಚ್ಚಾಕಿದ ಮಹಾನುಭಾವ ಶ್ರೀಮಾನ್ ರಾಜೀವ್ ಗಾಂಧಿ ಅವರ ಸ್ಟ್ಯಾಚ್ಯೂನೇ, ಶ್ರೀಮಾನ್ ಅವರ ಬಬ್ಲು ಅವ್ರ ಫ್ಯಾಮಿಲಿ ಇವತ್ತು ಇಷ್ಟು ಹಂತಕ್ಕೆ ತಗೊಂಡು ಬಂದಿದ್ದಾರೆ. ಇದು ತುಂಬ ಮೆಚ್ಕೋಬೇಕಾಗಿರೋ ವಿಷಯ. ನನ್ನ ಮನಸಾರಾಗಿ ನನ್ನ ಪರವಾಗಿ ನಮ್ಮ KGF ಜನತಾವಾಗಿ ಯಾವಾಗ ನೋಡಿದ್ರೂ ಈ ನಮ್ಮ ಮಾಧ್ಯಮ ಮಿತ್ರರು ಮುಚ್ಚಾಗಿದೆ 1 ವಾರ ಆಗಿ ಸ್ವಾಮಿ ತೆರೆದಿದ್ದಾರೆ ಅಂತ ನಮ್ಮ ಮೇಡಮ್ ತೆರೆದಿದ್ದಾರೆ. ಹಂಗಂತ ನೀವು 1 ವಾರ ಆಗ್ಬೇಕು. ಅವರು ಈ ದೇಶಕ್ಕೆ ರಕ್ತ ಕೊಟ್ಟಿದ್ದಾರೆ ಅಂದ್ರೆ ಕಾಂಗ್ರೆಸ್. ಇಂದಿರಾ ಗಾಂಧಿ ಅವರು ಶೂಟ್ ಮಾಡುವಾಗ ರಕ್ತ ಸುರಿತು. ನಮ್ಮ ಇದು ಶ್ರೀಪೆರುಂಬತ್ತೂರಿನಲ್ಲಿ ಅವರು ಪ್ರಾಣ ಕೊಟ್ಟು ರಕ್ತ ಕೊಟ್ಟು ಇವತ್ತು ದೇಶಕ್ಕಾಗಿ ಅವರು ಪ್ರಾಣ ಕೊಟ್ಟವರು. ಅವರೆಲ್ಲ ನೀವು ನಮ್ಮ ಇನ್ನೂ ಕಾಂಗ್ರೆಸ್ ಪಕ್ಷ ಅಂದರೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಪುತ್ಲೆ ಇದೆ. ಮೇಯ್ನು ರಾಜೀವ್ ಗಾಂಧಿ ಅವರು ಪುತ್ಲೆ ಬಂದ್ಬಿಟ್ಟು ಇಲ್ಲಿ ಅಂಡರ್ಸ್ಟ್ಯಾಂಡ್ ಬಂದಿದೆ. ನಿಮ್ಮ ಫ್ಯಾಮಿಲಿಗೆ ಯಾವತ್ತೂ ಹೆಸರಿರುತ್ತೆ. ನಮ್ಮ ಹಳೆ ಕಾಂಗ್ರೆಸ್ ಅವರು ಯಾರು ಕಷ್ಟ ಬಿದ್ದಿದ್ದಾರೆ, ನಾನು ಫಸ್ಟ್ ಹೇಳ್ಬಿಟ್ಟು ಅವ್ರ ಪಾದಕ್ಕೂ ನಾನು ನಮಸ್ಕಾರ ಹೇಳ್ತೀನಿ. ಇವರು ಅಂತ ನಾನು ಹೇಳಲ್ಲ, ಯಾರು ಕಷ್ಟ ಬಿದ್ದಿದ್ದಾರೋ ಅವ್ರ ಪಾದಗಳಿಗೆಲ್ಲ ನಾನು ನಮಸ್ಕಾರಗಳು ಹೇಳಿ ಇಷ್ಟೊತ್ತು ಅವಕಾಶ ಕೊಟ್ಟು ನಮ್ಮ ಮೇಡಮ್ ಅವರು ನಮಗಿಲ್ಲ ಪಕ್ಷದಲ್ಲಿ ಕೌನ್ಸಿಲರ್ಗಳು ಎಲ್ಲ ನಿಮ್ಮ ಹೆಸರು ಹೇಳಿಲ್ಲ ಅಂತ ನಮಗೆ ಇದು ಮಾಡಬೇಡಿ. ಮನಸ್ಸಲ್ಲಿ ಇದೆ, ಹುಟ್ಟುವಾಗ ಉಸಿರಿರಲ್ಲ, ಸಾಯುವಾಗ ಹೆಸರಿರಲ್ಲ. ನಮ್ಮ ಮೇಡಮ್ಗೆ ನಿಮ್ಮ ಟೀಕೆಗಳು ಎಷ್ಟು ಜನ ಮಾಡ್ತಾರೋ, ಟೀಕೆಗಳು ಸಾಯ್ತೆ, ಕೆಲಸಗಳು ಉಳಿತದೆ ಅಂತ ಹೇಳಿ ನಿಮಗೆಲ್ಲ ನಮಸ್ಕಾರ ಹೇಳಿ ಮುಗಿಸ್ತೀನಿ. ಇದನ್ನ ಅಮೆಂಡ್ಮೆಂಟ್ ಮಾಡಬೇಕು, ಅದನ್ನ ಅಮೆಂಡ್ಮೆಂಟ್ ಮಾಡಬೇಕು ಅಂತ ನಾವು ಹೊರಟಿಲ್ಲ. ಇವತ್ತು ಇವರು ಸೀಟ್ಗಳೇ ಇದೆ, ಅವರು ಅಮೆಂಡ್ಮೆಂಟ್ ಮಾಡೋಕ್ಕೆ ಹೊರಟಿದ್ದಾರೆ. ಎಲ್ಲ ಪಕ್ಷನೂ ಹೊಡೆದು ಅವ್ರಿಗೆ ದುಡ್ಡು ಕೊಟ್ಟು ಎಲ್ಲನೂ ಮಾಡಿ ಇವತ್ತು ದೇಶವನ್ನು ಯಾವ ಇದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಇದನ್ನ ಇವತ್ತೆಲ್ಲ ಹೇಳಿದ್ರು ಸಾಕಾಗೋದಿಲ್ಲ. ಅದನ್ನು ಹೇಳಿದ್ನಲ್ಲ, ಅವ್ರ ಸರಳತೆ, ಅವ್ರ ಸಿಂಪ್ಲಿಸಿಟಿ ಹೇಗಿದ್ದಂದ್ರೆ ಈಗ ಇದೇ ರಾಜಕೀಯ ವ್ಯಕ್ತಿಗಳು ಈ ಮಿನಿಸ್ಟ್ರಿಗಳೆಲ್ಲ ಏನಾಗ್ತದೆ, ಎವ್ರಿ ಇಯರ್ 200%, 300% ಅವರ ಬ್ಯಾಲೆನ್ಸ್ ಶೀಟಲ್ಲಿ ಇನ್ಕ್ರೀಸ್ ಆಗ್ತಾನೆ ಇದೆ. ಅಡಾನಿ ಆಗಲಿ, ಅಂಬಾನಿ ಆಗಲಿ, ಅಮಿತ್ ಶಾ ಮಗ ಇದು 10 ವರ್ಷದಿಂದ ಗ್ರೋನ್ ಅಪ್ ಟು 2000 ಟೈಮ್ಸ್. ಯಾವ ಒಂದು ವರ್ಲ್ಡಲ್ಲಿ ಯಾವ ಬ್ಯಾಲೆನ್ಸ್ ಶೀಟು, ಯಾವ ಇನ್ಕಮ್ ಬಂದ್ಬಿಟ್ಟು 2000 ಟೈಮ್ಸ್ ಗ್ರೋತ್ ಆಗಿದ್ದಿಲ್ಲ 10 ವರ್ಷದಲ್ಲಿ. ಹಂಗೆ ಡೇ ಬೈ ಡೇ ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಯಾವತ್ತು ಜನರ ಪರವಾಗಿದೆ. ಕಾಂಗ್ರೆಸ್ ಪಕ್ಷನೇ ಈ ದೇಶವನ್ನು ಕಾಪಾಡೋ ಒಂದು ಶಕ್ತಿ ಇದೆ. ರಾಜೀವ್ ಗಾಂಧಿನ ಇಡೀ ವರ್ಲ್ಡ್ ಮೀಡಿಯಾನೇ ಮಿಸ್ಟರ್ ಕ್ಲೀನ್, ಇಂಟರ್ನ್ಯಾಷನಲ್ ಮೀಡಿಯಾ ಯಾವ ಪ್ರೈಮ್ ಮಿನಿಸ್ಟರ್ ಮಿಸ್ಟರ್ ಕ್ಲೀನ್ ಅಂದಿದ್ದಿಲ್ಲ. ಇಟ್ ಇಸ್ ಆನ್ ರೆಕಾರ್ಡ್, ಮಿಸ್ಟರ್ ಕ್ಲೀನ್, ಆನ್ ಫ್ಲೈಟ್, ಆನ್ ಬೋರ್ಡ್, ಪ್ರೆಸ್ ಮೀಟ್. ಇವಾಗ ಯಾವ ಪ್ರಧಾನಿ ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ ಹೇಳಿ? 15 ವರ್ಷದಿಂದ ನಮ್ಮ ದೇಶವನ್ನು ಆಡ್ತಾ ಇದ್ದಾರೆ, ಪ್ರೆಸ್ ಮೀಟ್ ಇಲ್ಲ. ನಮ್ಮ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಆಗಲಿ, ರಾಜೀವ್ ಗಾಂಧಿ ಆಗಲಿ, ಇಂದಿರಾ ಗಾಂಧಿ ಆಗಲಿ, ನರಸಿಂಹರಾವ್ ಆಗಲಿ, ಆನ್ ಬೋರ್ಡ್ ಪ್ರೆಸ್ ಮೀಟ್. ಟೈಮ್ ಇಲ್ಲ ಅವ್ರಿಗೆ. ಇಲ್ಲಿಂದ ಲಂಡನ್ ಹೋಗ್ಬೇಕಾದ್ರೆ ಪ್ರೆಸ್ ಮೀಟ್, 2 hours ಪ್ರೆಸ್ ಮೀಟ್. ನಿಮ್ಗೆಲ್ಲ ಗೊತ್ತಿರ್ಬೇಕು, ಇದೆಲ್ಲ ಮಾಧ್ಯಮ ಮಿತ್ರರಿಗೆ ಗೊತ್ತಿರಬೇಕು. ಆ ಥರ ಪ್ರೆಸ್ ಮೀಟ್ ಕೊಡ್ತಾ ಇದ್ದಾರೆ. ಇವರು ಎಲ್ಲಿ ಪ್ರೆಸ್ ಮೀಟ್ ಕೊಡ್ತಾರೆ? ಜನರ ಮಧ್ಯೆ ಬರೋದಕ್ಕೆ ಆಗೋದಿಲ್ಲ. ಅವರು ಪಾರ್ಲಿಮೆಂಟ್ಗೆ ಬಂದು ವಿರೋಧ ಪಕ್ಷದವ್ರನ್ನ ಮಾತಾಡ್ಬೇಕು. ಇದು ಕೊರತೆಗೆ ಅವ್ರ ತತ್ವಗಳನ್ನು, ಅವ್ರ ದೇಶಕ್ಕೆ ಏನು ಮಾಡಿದ್ದಾರೆ ಅನ್ನೋದು ಚರ್ಚೆ ಮಾಡಬೇಕು ಹೊರತು ಅದ್ರ ಬಗ್ಗೆ ನಾವು ಮಾತಾಡಬೇಕು. ರಾಜಕೀಯ ವೇದಿಕೆ ಅಲ್ಲ. ಈ ದಿನ ಅವ್ರ ಹುಟ್ಟುಹಬ್ಬ 82ನೇ ಹುಟ್ಟುಹಬ್ಬವನ್ನು ನಾವು ತುಂಬ ಅದ್ದೂರಿಯಿಂದ ಆಚರಿಸಬೇಕಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಪುತ್ಥಳಿಯನ್ನು ಸುಮಾರು 25 ವರ್ಷಕ್ಕೆ ಮುಂಚೆನೇ ನಾವು
ಅದನ್ನು ಇದು ಮಾಡಬೇಕಂತಿದ್ದೀವಿ. ಇನ್ನು ಕಾರಣಾಂತರಗಳಿಂದ ಅದು ಮುಂದುವರಿಯೋದ್ರಿಂದ ಈ ದಿನ ಈ ಒಂದು ಕಾರ್ಯಕ್ರಮವನ್ನು ನಾವು ಹುಟ್ಟುಹಬ್ಬದ ದಿವಸ ನಾವು ಮಾಡಬೇಕಂತ ಇದು ನಮ್ಮ ಶಾಸಕರ ಆಸೆ. ತುಂಬ ವರ್ಷದಿಂದ ನಮ್ಮ ಶಾಸಕರ ಆಸೆ, ಯಾಕೆ ಇದು ಏನಾದರೂ ಮಾಡಬೇಕಂತ ಹೇಳ್ತಾ ಇದ್ದರು. ಅದರಿಂದ ನಾವು ಎಲ್ಲರೂ ಈ ದಿಢೀರಂತ ಒಂದು ವಾರ 10 ದಿವಸದಿಂದ ನಾವು ಈ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ಅದನ್ನು ಇಮಿಡಿಯೇಟಾಗಿ ನಾವು ಓಪನ್ ಮಾಡಬೇಕಂತ ಇದು ಮಾಡಿದ್ವಿ. ರಾಜೀವ್ ಗಾಂಧಿ ಬಗ್ಗೆ ಹೇಳಬೇಕಾದ್ರೆ ಇಡೀ ಪ್ರಪಂಚನೇ ಗೊತ್ತಿರೋ ಒಬ್ಬ ನಾಯಕರು. 40 ವಯಸ್ಸಿನಲ್ಲಿ ಅವರು ಪ್ರಧಾನಮಂತ್ರಿ ಆದರು. ಅವರು ಒಂದು ಪ್ರಧಾನಮಂತ್ರಿ ಮಗ ಅಂತ ಯಾವತ್ತಿಗೂ ಅವರು ಎಲ್ಲೂ ವಿದೇಶಗಳಾಗಲಿ ರಾಜ್ಯದಲ್ಲಾಗಲಿ ಎಲ್ಲೂ ಅವರು ಒಂದು ಇಂಡಿಯಾ ದೇಶದ ಪ್ರಧಾನಮಂತ್ರಿ ಮಗ ಅಂತಿಲ್ಲ. ಅವರು ಸಾಧಾರಣ ಪೈಲಟ್ ಆಗಿದ್ದರು. ಅವರು ಓದಿದ್ದು ಡೂನ್ ಸ್ಕೂಲಲ್ಲಿ ಇಡೀ ಪ್ರಪಂಚದಲ್ಲಿ ನಂಬರ್ 1 ಸ್ಕೂಲ್ ಆಗಿತ್ತು. ಆಮೇಲೆ ಲಂಡನ್ನಲ್ಲಿ ಓದಿದರು, ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಎಲ್ಲ ಹೋಗಿ ಅಷ್ಟು ವಿದ್ಯಾವಂತರಾಗಿ ಅವರೊಂದು ಕಮರ್ಷಿಯಲ್ ಪೈಲಟ್ ಆಗಿ ತಾಯಿ ಪ್ರಧಾನಮಂತ್ರಿ ಇದ್ದಾಗ ಅವರು ಬಂದು ಒಂದು ಪೈಲಟ್ ಕೆಲಸ ಮಾಡ್ತಾರೆ ಅಂದರೆ ಅವ್ರಿಗೆ ಎಷ್ಟು ಒಂದು ಸಿಂಪ್ಲಿಸಿಟಿ ಇದೆ, ಅವರಿಗೆ ಎಷ್ಟು ಒಂದು ಇದಿದೆ, ಸ್ವಾಭಿಮಾನ ಇದೆ ಅಂತ ಅದು ದೇಶಕ್ಕೆ ನಾವು ಅದನ್ನು ತಿಳಿಸ್ಬೇಕು. ನಾವು ರಾಜೀವ್ ಗಾಂಧಿ ಅವರು ಇವತ್ತೇನು ಎಲ್ಲ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಓದ್ತಾ ಇದ್ದಾರೆ ಅಂದರೆ ಅದು ರಾಜೀವ್ ಗಾಂಧಿನ ನೆನೆಸ್ಕೋಬೇಕು. ಅವತ್ತು ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ನಾನು NSC 1987ಗೆ ಇಂಜಿನಿಯರಿಂಗ್ ಕಾಲೇಜ್ 2nd ಬ್ಯಾಚ್ ಓದ್ತಾ ಇದ್ದೆ. NSCಯಲ್ಲಿ ನಾನು ಸೇರಿಕೊಂಡೆ. ಯಾಕೆಂದರೆ ರಾಜೀವ್ ಗಾಂಧಿ ಲೀಡರ್ಶಿಪ್ನ ಮೆಚ್ಚಿಕೊಂಡು ನಾನು NSC ಸೇರಿಕೊಂಡೆ. ಅವಾಗ ನಮ್ಮ ರಾಜ್ಯದ ಅಧ್ಯಕ್ಷ ಆಗಿದ್ದ ಸಲೀಂ ಅಹಮದ್, ನಮ್ಮ ಈ ಕೋಲಾರ ಜಿಲ್ಲೆಯ ರಮೇಶ್ ಅಂತ ಇದ್ದರು, ಅವರು ನಮ್ಮ ಗುರುಗಳಾಗಿದ್ದರು. KFಲ್ಲಿ ನಮ್ಮ ಜೈಪಾಲ್ ಸರ್ ಆದೇಶ ತುಂಬಿ ನಮ್ಮ ಗುರುಗಳಾಗಿದ್ದರು, ನಮಗೆ ಮಾರ್ಗದರ್ಶಕರಾಗಿದ್ದರು. ಇವತ್ತೇನೋ ಪಾಪ ಅವರು ಸ್ವಲ್ಪ ಏನೋ ಹೊಂದಿದ್ದಾರೆ, ಭಿನ್ನಾಭಿಪ್ರಾಯ ಅನ್ನೋ ಸ್ವಲ್ಪ ತಿಳಿಸಿದ್ದಾರೆ. ಬಟ್ ಅದೆಲ್ಲ ನಾವೆಲ್ಲ ಒಂದೇ ಕುಟುಂಬ. ಅವರು ಈ KFಲ್ಲಿ ಕಾಂಗ್ರೆಸ್ ಕಟ್ಟಿದ್ದಾರೆ. ಬೇರೆ ಪಕ್ಷ ಅಲ್ಲ ಅಧಿಕಾರದಲ್ಲಿದ್ದಾಗ ನಾವು 25 ವರ್ಷ 30 ವರ್ಷ ಬೇರೆ ಪಕ್ಷದಿಂದ ನೋಡ್ಕೊಂಡೇ ಇದ್ದೇವೆ ಹೊರತು ನಾವು ಯಾವ ಅಧಿಕಾರನ ಅನುಭವಿಸಿಲ್ಲ. ಬರೀ ಪ್ರೊಟೆಸ್ಟು, ರ್ಯಾಲಿ, ಬೆಂಗಳೂರು, ಕೋಲಾರ, ತುಮಕೂರು ಅಂತ ಹೋಗ್ತಾ ಇದ್ದೇವೆ ಹೊರತು ಇಲ್ಲಿ ನಾವು ಯಾವುದೇ ಒಂದು ಇದು ಲಾಭದಿಂದ ಆಗಲಿ ಇದಾಗಲಿ ಪಕ್ಷಕ್ಕೆ ನಾವು ಇದಾಗಿದ್ದೀವಿ ಹೊರತು ಲಾಯಲ್ ಆಗಿದ್ದೀವಿ. ಕಾಂಗ್ರೆಸ್ ಪಕ್ಷ ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತೀವಿ ಅಂತ ಒಂದು ಇದ್ರ ನಿಟ್ಟಿನಲ್ಲಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ. ಅವಾಗಿಂದಲೂ ನಾವು ಕಾಂಗ್ರೆಸ್ ಪಕ್ಷದ ಯಾರೇ ಇರಲಿ ಇದು ನಾವು ಕಾಂಗ್ರೆಸ್ ಇಲ್ಲ ಇದು ಕಾಂಗ್ರೆಸ್ கத்துந்து எத்தனை பேரு இங்க 3 பேரு இங்க 4 பேரு வேற எல்லா காங்கிரஸும் பார்த்து போவாங்க. என்ன பண்ணுறது அவங்க போயிட்டு காங்கிரஸ் போயிட்டு ராஜீவ் காந்தி இந்திரா காந்தி நல்ல போயிட்டு அது செய்யுது. ஆனால் இன்னைக்கு துணிக்காக அனுப்புவோம், இன்னைக்கு சிலை ஓடிக்காக அனுப்புவோம். இன்னைக்கு படிக்கிறாருன்னா பபுலுக்கு எப்படி நன்றி சொல்ற அதே போல பபுலு என்னோட ரிக்வஸ்ட் கூட சொல்கிறேன். மேடம் செய்யறதுக்கு முன்னே சாதாத்துக்கு எத்தனையோ காங்கிரஸுக்காக நீ நிறையா அவருடைய அப்பா எங்களுக்கெல்லாம் நிறையா ஃபண்டு கொடுத்துக்கிறாரு. எங்களுக்கு ஃபண்டு எலெக்ஷன் டைம் கொடுத்துக்கிறாரு. இப்போ ஒன்றவங்களுக்கு வந்து புதுசு இல்லை, ஒரு 5 லட்சம் 8 லட்சம் மகர் சந்தனி அக்டோபர் 31க்கு இந்திரா காந்தி சத்த நாள் எனக்கு ஓபன் பண்ணது என்னுடைய கோரிக்கை. நான் சொல்கிறேன், உங்கள் 2 பேருக்கு சரி 3 பேருக்கு MLA சேர்ந்து அவங்க குடும்பம் சேர்ந்து நாங்களும் ஒரு 5 லட்சம் கொடுக்கணும் டொனேஷன். தயவுசெய்து சேர்ந்து அது இந்திரா காந்தி சபையை வெங்கட்சலமாக செஞ்சீங்கன்னா இந்த அக்டோபர் இந்த மாதம் இன்னும் 2 மாதம் தானே, அதை நீங்கள் இப்போ நவம்பர் 10 அன்னைக்கு பண்ணலாம். அது சத்த நாளுக்கு தேவை, அதை சேர்ந்து கொடுக்கணும்னு கேட்டு எனக்கு வாய்ப்பளித்த பபுல் உங்களுக்கு ரொம்ப ரொம்ப நன்றி சொல்கிறேன். அதை எடுத்துக்கொண்டிருக்கும் நூரி ஈஸ்வருடைய சாதாத்துடைய ஃபேமிலி, பபுலுடைய ஃபேமிலிக்கு ஃபஸ்ட்டு நான் அவங்களுக்கு நன்றி தெரிவிக்கிறேன். ஏன்னா இந்த சிலை விஷயம் நான் சொல்லணும்னா ஒரு 5 நிமிஷம் சொல்லி ஆவேன், அது யாரும் புரிஞ்சுக்கூடாது. இந்த சிலையுடைய ஹிஸ்ட்ரி தான், யார் இந்த சிலைக்காக பாடுபட்டதோ, இந்த சிலை ஏன் இங்கே வந்துச்சு, இந்த சிலை எதுக்காக இங்கே வந்தது என்று சொல்லணும். இதில் வந்து நம்ம காங்கிரஸில் அந்த காலத்தில் நிறைய பேர் சீனியர் காங்கிரஸுக்கெல்லாம் தெரியல. குருபிசம் பாலிடிக்ஸ் ಒಂದು சம்பத்குமார் வந்து நம்ம KH முனியப்பா ஜெய்பால் இந்த 2 குரூப்பில் ஒன்று இருந்துச்சு காங்கிரஸ். அதில் அவர் ஒரு ஃபங்க்ஷன் பண்ணால் நான் ஒரு ஃபங்க்ஷன் பண்ணேன், அவர் இந்திரா காந்தி பண்ணால் நானும் இந்திரா காந்தி ஃபங்க்ஷன் பண்ணேன். இது மாமூலாக போயிடுங்க. அந்த டைமில் திடீர்னு நான் டிஸ்ட்ரிக்ட் ஆர்எஸ் செக்ரட்டரி சம்பத்குமார் ஜெனரல் செக்ரட்டரி டிஸ்ட்ரிக்ட் யூத் காங்கிரஸில் நான் ஒரு நோட்டீஸ் போட்டேன், நகரத்தில் ராஜீவ் காந்தி சிலையை வைக்கிறேன்னு போட்டேன். உடனே அவர் என்ன பண்ணுறாரு, ஜெய்பால் வச்சு
அவன் எங்கே எம்எல்ஏ டிக்கெட் கேட்க போகிறான்ற ஒரு எண்ணத்தில் அவர் என்ன பண்ணிட்டாரு, இங்கே ஒரு மண் சிலையை வந்து வச்சிட்டார். இதுக்கு ஒரு கமிட்டி பண்ணார். அந்த கமிட்டிக்கு சேர்மன் சாண்டி. அவங்க ஒரு 4-5 பேர் குரூப் பண்ணி ஜெய்பால் அட்டாக் கொடுக்குறேன்னா சாண்டி தான் கேட்குவீங்க. நான் யாருக்கும் பயப்படுறதில்லை, அந்த காலத்துலையும் பயப்படல, இப்பவும் பயப்படுறதில்லை. அப்போது அந்த கமிட்டி வந்து அப்படியே நின்றுச்சு. நான் செய்கிறேன், நீ செய்கிறேன், நான் செய்கிறேன், நீ செய்கிறேன்னு அப்படியே போச்சு. நம்முடைய காட் ஃபாதர் பேச்சு முடியாமல் பல டைம் சாசாத் வீட்டில் நாங்கள்லாம் சாப்பிட்டேன்னு சொல்கிறோம். எம்பி சொன்னார், அப்போ மினிஸ்டர் இந்த சரியை உடனே பண்ணுப்பா, நான் கமிட்டி பண்ணேன். சம்பாதி ஒத்துக்கல. இல்லை அது எங்கள் கமிட்டியாவது நான் ஒத்துக்கல. சரி இருக்கட்டும் அவர் சரி. ஆனால் கேட்ச் முடியாமல் ரொம்ப பாடுபட்டார். இருந்தாலும் நீ அன்பு சகோதரி அவருடைய புதல்வி கேஸ் முனையப்பா செய்யலைன்னா கூட அவருடைய புதல்வி எம்எல்ஏ என்னுடைய அன்பு தகாட்சி செய்தாங்கன்னா அதை நான் பெருமைப்படுறேன். அவர் மீண்டும் இந்த நிகழ்ச்சியில் தங்க வகையில் நிறைய சேவை நான் சொல்ல வர்றேன். அது அப்புறமா பேசலாம். இந்த சகவுடைய இஷ்யூ அவள் தான். திடீர்னு வந்து சாஜாத்துக்கு நம்ம வந்து பபுலுக்கு டைரக்ஷன் இருக்காங்க, இதை வந்து செய்யணும். நம்ம நான் பபுலை கேட்டேன், யார் பார்த்து சொல்லுறது வரைக்கும் செய்யணும். 2 years இல்லை அது இல்லை நிறையா டைமு ஏங்கில் கூட சொல்லுவாங்க. அப்புறமா வள்ளல் சபை பிரசிடென்ட் ஆக சொல்ல நானே ஜெர்மன் எல்லாம் சேர்ந்து முனிசிபாலிட்டியில் கொஸ்டின்ஸ் செய்யணும். அந்த கொஸ்டின்ஸ் வந்து என்ன பண்ணணும்னா, ஒரு பிரைம் மினிஸ்டருடைய செலவு வந்து கந்தலாக இருக்குது. இதை வந்து முனிசிபாலிட்டி பண்ணுறதுக்கு நீங்கள் வெங்காயத்தில் வைக்கணும்னு நாங்கள் பாடுபடுறோம். வெங்காயத்தில் நீங்கள் வந்து செய்யணுன்ட்டு இந்த சிலையை வந்து நாங்கள் சொன்னோம். முனிசிபாலிட்டியில் வந்து அது வந்து இன்ட்ரெஸ்ட் எடுக்கல. அப்போ வள்ளல் முன்சாமி பேசுகிறாரு, ஏன் எடுத்துக்கலன்னா அதுக்கு ரைட்ஸ் இல்லைன்னு. ஒரு பிரைம் மினிஸ்டருக்கே ரைட்ஸ் இல்லாத முனிசிபாலிட்டி நம்ம நடத்தணும். அவருக்கு ரைட்ஸ் இருக்குது, அந்த அமௌண்ட்டு கொடுக்கறதுக்கு ரைட்ஸ் இருக்குது. 4 கவர்மெண்ட்லாம் கொஸ்டின் சேர்த்து 10 லட்சம் சாங்ஷன் பண்ணோம். ஆனால் மேடம் வந்து உட்காந்து ஒரு மீட்டிங் அட்டென்ட் பண்ணிருக்கிறோம். நாங்களாம் கொஸ்டின் போட்டோம். இல்லை மேடம் சொன்னாங்க, இல்லை இது ரெகுலேஷன் பாஸ் பண்ணி இது வந்து 10 lakhs ஒதுக்குன்னு சொன்னாங்க. ஒதுக்காதது தான் இதனால 1 வருஷம் 2 வருஷம் ஓடின பிறகு தான் நம்முடைய பபுல் மேடம் சொல்லி, மேடம் அவர்கிட்ட சாஜாக்கிட்ட சொல்லி இந்த சிலையை ஓப்பன் பண்ண. அவர் ஒரு 6-7 லட்சம் 10 லட்சம் நீங்கள் செலவு பண்ணி இந்த சிலையை ஒரு அழகுபடுத்துகிறாருன்னா பபுலுக்கு நான் எப்படி நன்றி சொல்கிறேன்னு சொல்லுவேன். ஏன்னா நாங்கள் கஷ்டப்பட்டது இந்த சிலைக்காக கஷ்டப்பட்டோம். இந்திரா காந்தி சிலைக்காக கஷ்டப்பட்டோம். அப்போ கூட குறிப்பிட்டு தான் இந்திரா காந்தி சிலை ஓப்பன் பண்ண சொல்ல நசீர் அஹ்மத் ராஜேஷ் பைலட் ஓப்பன் பண்ணுறாரு. ராஜேஷ் பைலட் எட்லேருந்து ஓப்பன் பண்ணுறாரு. நாங்கள் ஒரு 200 பேர் வெளியே விட்டாங்க, இங்கே உள்ள விடல. அப்போ கூட குறிப்பிட்டு தான் இது இந்த குறிப்பிட்டு தான் இன்றைக்கி காங்கிரஸ் வந்தது. காங்கிரஸ் யாரை வளர்க்கணும்னு சொல்லி எல்லாம் வந்தது. இப்போ சொல்கிறாரு வல்லல், நான் தெருவில் சொல்கிறேன், சம்திங் யாரோ ஸ்டேட்மெண்ட் இருந்தாரு, காங்கிரஸ்காரெல்லாம் பேசணும்னு சொன்னார். வெல்கம் பண்ணுறேன், இது உண்மையான வெல்கம் தான். காங்கிரஸுக்கு தைரியம் இல்லை, பேசுறதுக்கு தைரியம் இல்லை, உண்மை சொல்கிறதுக்கு தைரியம் இல்லை. ரூபமாக எம்எல்ஏ வேலை செஞ்சுக்கிறாங்களா, இல்லை சபைக்கு வேலை செஞ்சுக்கிறாங்களா, அதுக்கு முன்னே அவர் என்ன செஞ்சுக்கிறாரு, அதுக்கு முன்னே என்ன செஞ்சு அதெல்லாம் சொல்கிறதுக்கு தைரியம் இல்லை. யாரானி கூட வந்து சொன்னால் கேஎஸ் குண்டாபா என்ன செஞ்சார். இன்றைக்கி கேஎஸ் குண்டாபால் தான் இன்றைக்கி பிஜிஎம்எல் என்கரேஜ் பண்ணுங்க. அங்கே வேலை செய்கிறாங்கன்னா ஒர்க் ஷாப்பு, அது கேஎஸ் குண்டாபா பண்ண சாதனை. அது யாரும் மறக்கக்கூடாது. காங்கிரஸ்காரங்க எல்லாம் செய்யலைன்னு சொல்லக்கூடாது. காங்கிரஸ் சேர்ந்து தான் இன்றைக்கி வந்து மெட்ராஸ் இது குப்போண்டு மெட்ராஸ் போகுதுன்னா மார்க்கு போட்டு குப்பம் போனால் நம்முடைய கேஎஸ் குண்டாபா சாங்ஷன் பண்ணது தான். ஏன் பிஜேபி கவர்மெண்ட் உள்ள பண்ணல? ஏன் ஓவர் பிரிட்ஜ் பண்ணார கேஎஸ் குண்டாபா ஏன் உள்ள பண்ணல? அது யாரும் நம்ம கேட்கறதில்லை. கேட்காத உட்காந்து சும்மா மேடம் கிட்ட சுற்றினுங்க, மேடம் வந்த பிறகு ஜே போட்டுரு, அது இல்லை. நம்ம எதிர்க்கானா அவனை எதிர்க்கணும், தைரியம் வந்து எதிர்க்கணும். இன்னைக்கு சம்பளம் சொல்கிறாரு மேடம் பற்றி இவ்வளோ ஏக்கர் பண்ணிட்டாங்கன்றார். எந்த ஏக்கரும் பண்ணல, பக்கா தெரியும், ஊருக்கே தெரியும் எத்தனை ஏக்கர் பண்ணிக்கிறாரு, எத்தனை 100 ஏக்கர் எங்கேருந்து வச்சுருது. ஒன்று நான் யானை கலந்து சும்மா வந்து சும்மா போனாலுக்கு எந்த எம்எல்ஏ பண்ண தகவல். சிஎம் இருந்தார், அவர் பண்ணல. டிஎஸ் பண்ணியிருந்தார், அவர் பண்ணல. பக்தாசனம் பண்ணல. இன்னைக்கு 2 பேர் வந்தீங்க, ராமகாம் வந்து சம்திங் 100 ஏக்கர் எங்கேருந்து வந்துச்சு.
ரூபா பின்னாடி எதுனா ஒரு 100 அடி இருக்குதுன்னு சொல்லு, நான் அரசியல் விட்டு போயிடுறேன். இல்லை ஒரு 10 அடி இருக்குதுன்னு சொல்லி விட்டுருவேன். நீங்களாம் கேட்கணும். கேட்காத காங்கிரஸ்காரெல்லாம் கேட்கணும். காங்கிரஸ் விட்டா தானே நீங்கள் காங்கிரஸை ஒற்றிமா சேர்த்தா தானே ஃபஸ்ட்டு முன்னாடி ஒரு பழம் ஆகிடுது. காங்கிரஸ் இல்லை நான் சொன்னதாலும் சொல்கிறேன் சார், காங்கிரஸ் எல்லாம் ஒற்றிமைன்னா பேனர் பாலிடிக்ஸ் ஜாஸ்தி ஆகிடுது. இந்த பேனர் கம்பெனி நான் தான் கேஜிஎஃப்ல காங்கிரஸ் பேனர் போடுது. இது தெரிஞ்சுக்கணும். நீ போடான்னா போடா கட்டிட்டு அப்படிங்கிறது. ஜெய்பால் பூ கடைக்கு விளம்பரம் தேவையில்லை. என்னைக்குனாலும் எங்கேனாலும் போய் பூ வாங்கி ஆகணும். நாங்களாம் சீனியர் காங்கிரஸ்காரன்னு தெரியும் எல்லாருக்குமே. நீ போட்டால் தான் பேனர்ல அது எல்லாரையும் அரணிச்சு போட்டால் தான் அந்த காங்கிரஸ் ஒற்றுமையாக இருக்கும். கேட்குறான் ஒருத்தன், ஏப்பா நீங்கள் இல்லை நீங்கள் இல்லைன்னு. ஜோ இதில் என்ன உங்களுக்கு நீ தான் தெரியும். இது வந்து நைட்டு 1 மணிக்கு சண்டை போட்டு எனக்கு 1:30 மணிக்கு ஃபோன் பண்ணுறான். ஆனால் வந்து பேனர் அதை பற்றி கவலையில் விடுப்பா, போட்டுக்கிறீங்களா போடுங்க. மேடம் வந்து ஓப்பன் ராகுல் காந்தி இன்னைக்கு ராஜீவ் காந்தி ஓப்பன்னா 21 வருஷமா நீங்கள் சிலை ஓப்பன் பண்ணலாம். இன்னைக்கு 26 வருஷமா அந்த சிலை ஓப்பன் பண்ணாதது இன்னைக்கு நம்முடைய எம்எல்ஏ கையில் ஆகிடுதுன்னா எம்எல்ஏக்கு எப்படி நன்றி சொல்லணும் எல்லாம் சொல்லணும். நாங்கள் லாஸ்ட் ஒரு ஜே போடுறோம், எம்எல்ஏக்கு ஜே போட்டு நம்ம இறங்கிடலாம். ஏன்னா இந்த சிலை வந்து கங்கத்தில் வச்சுக்கணும். நான் என்ன கேட்குறேன், பப்புல் கிட்ட நீ சொல்கிறேன் அம்மா சந்தோஷம். நீ மனுஷன் சிந்தா கங்கத்திலே வச்சுக்கலாம். நீ ஒண்டியே கங்கத்தில் வச்சுக்கலாம். நாங்களாம் கூட தேவையில்லை. ரூபாமா மனுஷன் வச்சிருந்தா டாக்டர் அம்பேத்கர் எப்படி செஞ்சியோ அதே போல இங்கே வந்து நீங்கள் செஞ்சுருந்தா எனக்கு ரொம்ப சந்தோஷம் இருக்கும். அடுத்து எனக்கு கோரிக்கை, இந்திரா காந்தி சிலை அது சம்பத்குமார் வச்சிருந்தாலும் சரி, ஜெய்பால் வச்சிருந்தாலும் சரி, யார் வச்சிருந்தாலும் சரி, அதை நீ வெக்கத்தில் பண்ணியே ஆகணும் தான் என்னுடைய கோரிக்கை. அது ரூபா கையில் தான் ஆகணும். எம்எல்ஏ ரூபா கையில் தான் அந்த சிலை ஆகணும். இதுதான் ஆயிடும். ஏன்னா நீங்கள் ஆகஸ்ட்ல நல்ல சொன்ன போல நல்ல நாள் உண்டு. இந்த நல்ல நாளில் டாக்டர் அம்பேத்கர் சிலையை ஓப்பன் பண்ண, ராஜீவ் காந்தி சிலையை ஓப்பன் பண்ண, இன்னைக்கு இந்திரா காந்தி சிலை கை கூட ஒஞ்சிட்டு இருந்துச்சு, ஏணி கூட இல்லாத இருந்துச்சு. நான் அப்போ ரஷீத் கானை வச்சு அந்த ஏணி பண்ணி முன்பாட்டில் 25,000 ரூபாய் வாங்கி வந்து பண்ணேன். அப்போ எம்பி வரான், கேள்வி வரான், நான் பிளட் கேம்ப் பண்ணுறேன். உஷா கூட அந்த டைமில் பிளட் எல்லாம் குடிச்சு இந்த கேங் எல்லாம் சேர்ந்து கொடுத்தாங்க. அப்போது ஏணி காந்தால ரஷீத் கான் பண்ணேன். அதனால அந்த ஏணியை கூட ஒஞ்சிருக்குதுமா, தயவுசெய்து வெக்கத்தில் நீ வைக்கணும். அந்த பிளட்டு கொடுத்தது டேவிட் கொடுக்கல, விஷ்ணுகாந்த் கொடுத்தாரு, தர்மா கொடுத்தாரு, எல்லாம் கொடுத்தாரு. நாங்கள் அதனால அந்த சிலையை கூட நீ இந்த சிலையை வந்து தயவு செஞ்சு வெக்கத்தில் வைக்கணும். என்னுடைய கோரிக்கை. 2வது வந்து எதிர்கட்சிகள் நிறையா வந்து நம்மளுக்கு விமர்சனம் பண்ணுறது அது மாமூல். கட்சியில் வந்து எல்லாம் இருக்கும். அதுக்கு ஒரு டீம் பண்ணி ப்ரெஸ் டீம்னு வச்சுக்கின்னு ப்ரெஸ் டீம் மூலிமா அவங்களுக்கு யாருக்கு என்னென்ன பேசணும், யாருக்கு என்ன அட்டாக் பண்ணணும் கொடுக்கணும். நம்ம கொடுக்குறதில்லை. சம்திங் சொல்கிறா ரூபாய் எந்த சைட் பண்ணிருக்குது, எந்த வீடு பண்ணிருக்குது, ஏதோ ஒரு வீடு ஆஃபீஸாக வச்சுக்கிறோம், அவ்வளோதான். அது கூட நம்ம சொந்தமாக காசு கொடுத்து வாங்கிக்கிறோம். இன்றைக்கி வந்து சம்திங் 100 ஏக்கரில் பண்ணிட்டு ஃபேக்ட்ரி போட்டு மாதம் 15 லட்சம் 20 லட்சம் அவருக்கு வந்து இன்கம். நமக்கு யாருன்னா வருதுங்களா? வரல. அதனால் அவர் பேசுறதுக்கு தகுதி இல்லாதவர் அவர் பேசுகிறாரு. 4 வருஷமாக எங்கே போனான்னு தெரியல, அதுக்கு முன்னே எங்கே போனான்னு தெரியல. இப்போ வந்துக்கிறாங்க. எலெக்ஷன் கிட்ட வந்து இன்னொரு 1 வருஷம் 7 மாதம் எலெக்ஷன் இருக்குது. அந்த எலெக்ஷனுக்காக வராங்க. நீங்கள் நம்முடைய சகோதரி இந்த ஊர் எம்எல்ஏ என்னென்ன செய்துக்கிறாங்க, என்னென்ன பண்ணிக்கிறாங்க, என்னென்ன பட்டியலிட்டு ஒரு வீடு வீடாக போயிட்டு கொடுத்து அவங்களுக்கு காட்டணும். நம்ம வந்து பேஜில் சொல்லிட்டு போடுறோம், லைட் போட்டாங்க ரைட். ஆனால் நிறைய பேர் பப்ளிக்லாம் சொல்கிறான், ஆர்டிஸ்ட்லேருந்து சர்க்கிள் இருந்து சுராஜ்பால் சர்க்கிள் வந்து கெப்பாபுரம் மட்டும் ரோடு நல்லா இருக்கு. அதே போல் பெம்மல்லேருந்து சராஜ்பால் சர்க்கிள் மட்டும் ரோடு நல்லா இருக்கு. விடியத்துக்கு இஸ்லாம் வந்து சர்க்கிள் மட்டும் பார்த்தா ரோடு நல்லா இருக்கு. எங்கே ரோடு நல்லா இல்லை, எங்கே லைட் இல்லை, எங்கே தண்ணி இல்லை, பீரிபாய் வெட்டு எங்கே இல்லை, எல்லாத்துலேயும் இந்த அம்மா பண்ணிக்கிற சாதனை இருக்குது. இதை நம்ம சொல்கிறது இல்லை, சொன்னாதான் மக்களுக்கு தெரியும். அதனால எதிர்கட்சி சொன்னதான் இருக்கும், அதுக்கு ட்வீட் கொடுக்கும். இன்னைக்கு
என்னுடைய 7th வார்டில் 2 சாதனை ட்ரைனிங், போலீஸ் ட்ரைனிங். டாக்டர் பரமேஷ் வந்து அடிக்கால் நட்டு போனார், நம்ம எம்எல்ஏ அடிக்கால் நட்டாங்க. இது யாரும் செய்யாத சாதனை, இது சொல்லணும். ஸ்டார்ட் ஆயிடுச்சு. 14 கோடி யார் சேர்ந்துக்கிறாங்க. அதே போல் டாக்டர் அம்பேத்கருடைய படிப்பகம் 7th வார்டில் நடந்தது. அதே போல் இன்னும் சொல்ல போனால் கெஸ்ட் ஹவுஸ், அந்த காலத்துலேருந்து அந்த மீட்டிங் போட்டு அந்த கெஸ்ட் ஹவுஸில் தான் மீட்டிங் போடுவோம். ஒரு விஐபி கெஸ்ட் ஹவுஸ் இல்லை, யாருன்னா வந்தால் ஒரு மினிஸ்டர் வந்தால் தகுதி கூட வசதி இல்லாத சூழ்நிலை சொல்லும். அதுக்கு வந்து 7 லட்சம் ரூபாய்க்கு 7 கோடி ஒதுக்கி அந்த கெஸ்ட் ஹவுஸுக்கு நல்லா பண்ணிக்கிறாங்கன்னா அந்த ஊருக்கு அழுதாங்க. இப்போ யாரா வந்து கவர்னர் சப்போஸ் இண்டஸ்ட்ரீஸ்கார வரா, என்னப்பா ரோடு நல்லா இல்லை, வசதி இல்லை, நாங்கள் எங்கே இண்டஸ்ட்ரி போடுறோம். இப்போ வந்து பார்த்தோம் நான் இண்டஸ்ட்ரீஸ்கார, ஐயோ கண்டிப்பாக ரோடு போடுறோம். இன்னைக்கு இண்டஸ்ட்ரீஸ் வந்து வருதா பிஸ்னஸ்காரெலாம் கேட்குறீங்க, 100% வருது. இண்டஸ்ட்ரீஸ் பார்க் கண்டிப்பாக வருது. இதுக்கு காரணம் நம்ம காங்கிரஸ் கவர்மெண்ட்டு, சித்தராமையா கவர்மெண்ட்டு, டிகே சிவகுமாருடைய கவர்மெண்ட்டில் ரூபாவுடைய தலைமையில் தமிழ்நாட்டில் ஒரு இண்டஸ்ட்ரியல் 100% வந்தே வருது. அதுக்கு நீங்கள்லாம் ஒத்துழைப்பு கொடுக்கணும். இன்னைக்கு யாரோ ஒருத்தர் பேச போயிடலாம், அதெல்லாம் எடுத்துட்டு நம்ம ஒற்றுமை இருந்து காங்கிரஸ் இதே போல ஒரு நிகழ்ச்சியிலும், இந்த நிகழ்ச்சியில் கூட நீங்கள் ஒரு கமிட்டி பண்ணிக்கலாம். இந்த கமிட்டி மூலிமா இந்த சிலை எப்படி ஓப்பன் பண்ணோம், இந்த சிலைக்கு எப்படி திடீர்னு பண்ணிட்டீங்க. இன்னைக்கு ராஜீவ் காந்தியுடைய பர்த்டே முன்னிட்டு இருந்தாலும் தள்ளி போட்டு ஒரு மினிஸ்ட்ரி வந்து ரூபாயமா மனுஷன் இருந்தால் சிஎம்ஏ வந்துக்கலாம். நம்மளுக்கு ஒரு பெருமை ஆகிக்கும், இந்த ராஜீவ் காந்திக்கு ஒரு பெருமை ஆகிக்கும். ஏன்னா ஒரு பிரைம் மினிஸ்டர் இந்த நாட்டுக்காக உயிர் தியாகம் பண்ண குடும்பம். இன்னைக்கு மெட்ராஸில் பீஸா அவர் கால் ஒரு சைடு, தலை ஒரு சைடு, முண்டை ஒரு சைடு இருந்தது தான் இன்னைக்கு ராஜீவ் காந்தி நம்ம தியாகம் பண்ணது. அவருக்கு நம்ம வந்து ஒரு சிஎம்மோ இல்லை டெப்டி சிஎம்மோ அப்படி நம்முடைய கேஎச் புனியாப்பாவோ இல்லை இந்த ஊர் இந்த சிலைக்காக பாடுபட்ட நசீரமாதோ இவங்களெல்லாம் கூட்டு வந்து பண்ணியிருந்தா எனக்கு ரொம்ப சந்தோஷமாக இருக்கும். ஆனால் இருந்தாலும் இந்த சிலை ஓப்பன் நீங்கள் பண்ண அதுக்கு உங்களுக்கு நான் உங்களுக்கு ரொம்ப கடமைப்பட்டுக்கிறேன். எங்கள் காங்கிரஸ் நாங்கள் செய்யாத சாதனை சேர்த்துக்கிறேன். நான் உங்களுக்கு மனமான நன்றியை சேர்த்துக்கிறேன். நான் அதிக பேசினா இன்னும்